ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಆತ್ಮೀಯರೇ, ಕರ್ನಾಟಕ ಪ್ರಥಮ ಬಾರಿಗೆ ಜಿಲ್ಲೆಗೆ ಆಗಮಿಸುತ್ತಿರುವ ಸನ್ಮಾನ್ಯ ಎಂಬಿ ಪಾಟೀಲ್ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಮೂಲ ಸೌಲಭ್ಯ ಅಭಿವೃದ್ಧಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಈ ಕಾರ್ಯಕ್ರಮವನ್ನ ಶ್ರೀ ವಾರಾದ್ ಸರ್ ಅವರು, ನಮ್ಮ ಮಾನ್ಯ ಅಬ್ದುಲ್ ಹಮೀದ್ ಮುಷರಫ್ ಅವರು ಕೂಡ ದಯವಿಟ್ಟು ವೇದಿಕೆಗೆ ಆಗಮಿಸಲಿಕ್ಕೆ ನಾನು ವಿನಂತಿಸ್ತಾ ಇದ್ದೇನೆ. ಜೊತೆಗೆ ಸಂಸ್ಥೆಯ ಬಾಲಕಿಯರ ಪ್ರೌಢಶಾಲೆಯ ಸಂಗೀತ ಶಿಕ್ಷಕರಾಗಿರ್ತಕ್ಕಂಥ ಅವರು ಪ್ರಾರ್ಥನೆಯನ್ನ ಪ್ರಸ್ತುತಪಡಿಸಲಿಕ್ಕೆ ವಿನಂತಿಸ್ತಾ ಇದ್ದೀವಿ. ಹಾಗೂ ತಮ್ಮೆಲ್ಲರನ್ನ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಈ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳನ್ನ ವೇದಿಕೆಗೆ ಹಂಚಿಕೊಳ್ಳಲಿಕ್ಕೆ ಮಾನ್ಯ ಸಚಿವರ ಸಾರ್ವಜನಿಕ ಸಂಪರ್ಕಾಧಿಕಾರಿಗಳಾದ ಸನ್ಮಾನ್ಯ ಡಾಕ್ಟರ್ ಮಾಂತೇಶ್ ಬಿರಾದಾರ್ ಸರ್ ಅಣ್ಣ ಬಸವಣ್ಣನವರನ್ನ ವಂತನಾಳದ ಶಿವಯೋಗಿಗಳನ್ನ ಮತ್ತು ಭಕ್ತಿಯಿಂದ ನೆನೆಸಿಕೊಂಡು ಶ್ರೀ ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಮತ್ತೆ ಮಹತ್ವವಾದಂತಹ ಕೈಗಾರಿಕೆ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ಸಚಿವರಾಗಿ ಹಿಂದೆ ವಿಜಯಪುರಕ್ಕೆ ಆಗಮಿಸಿರ್ತಕ್ಕಂಥ ಸನ್ಮಾನ್ಯ ಎಂ.ಬಿ. ಪಾಟೀಲ್ ಸಾಹೇಬ್ರೆ ಹಾಗೂ ಅವರೊಂದಿಗೆ ಈ ವೇದಿಕೆಯಲ್ಲಿ ಪಕ್ಷಾತೀತವಾದಂತಹ ವಿಜಯಪುರದ ಎಲ್ಲ ಸಂಘ ಸಂಸ್ಥೆಗಳ ಪರವಾಗಿ ಒಂದೇ ವೇದಿಕೆಯಲ್ಲಿ ಹಮ್ಮಿಕೊಂಡಿರತಕ್ಕಂಥ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರ್ತಕ್ಕಂಥ ಹಿರಿಯರಾದಂತಹ ಬಬಲೇಶ್ವರದ ಗ್ರಾಮೀಣ ವಿದ್ಯಾವರ್ತಕ ಸಂಘದ ಹಿರಿಯರಾದಂತಹ ಜಿಲ್ಲಾ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷರಾದ ಶ್ರೀ ವಿ.ಎನ್. ಬಿರಾದಾರ್ ಕಾಕ ಅವರೇ, ಅದೇ ರೀತಿ ವೀರಶೈವ ಮಹಾಸಭೆ ಅಧ್ಯಕ್ಷರಾಗಿ ಕಳೆದ ಸುಮಾರು 20-30 ವರ್ಷಗಳಿಂದ ನಾವು ನೋಡ್ತಿದ್ವಿ, ಬಿಜಾಪುರದಲ್ಲಿ ಬಸವ ಜಯಂತಿಗೆ ಯಾರೋ ಜನ ಸೇರ್ತಿದ್ದಿಲ್ಲ. ತಾವೇ ಮುಂದಾಗಿ ಜನರನ್ನು ಭೇಟಿಯಾಗಿ ಜನರ ಕಡೆಯಿಂದ 10 ರೂಪಾಯಿ 20 ರೂಪಾಯಿ ಪಟ್ಟಿ ತಗೊಂಡು ಬಸವ ಜಯಂತಿಯನ್ನು ಅವತ್ತಿನಿಂದ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಅದು ಆಚರಣೆ ಆಗ್ತಿದೆ. ವೀರಶೈವ ಮಹಾಸಭೆಯನ್ನು ಇಲ್ಲಿ ಕಟ್ಟಿ ಬೆಳೆಸಿದಂಥ ಶ್ರೀ ನಾಗ್ಟಾನ್ ಸರ್ ಅವರೇ, ಅದೇ ರೀತಿ ಇನ್ನೋರ್ವ ಹಿರಿಯರಾದ ಉಪಿನ್ ಕಾಕ ಅವರೇ, ನಮ್ಮ ಮಾಜಿ ಸೋಮನಾಥ್ ಬಾಗಲಕೋಟ್ ಅವರೇ ಮತ್ತು ಇನ್ನೋರ್ವ ಹಿರಿಯರು. ಮೊದಲಿಗೆ ಹೋಗಿದ್ದು ವಿಜಯಪುರದ ಜ್ಞಾನ ಯೋಗಾಶ್ರಮಕ್ಕೆ. ಯಾಕಂತಂದರೆ ಜ್ಞಾನೇಶ್ವರ ಸ್ವಾಮಿಗಳು ಅವರ ಎಲ್ಲ ಕೆಲಸಗಳಿಗೆ ಮೂಲ ಒಂದು ಕರ್ತೃತ್ವ ಶಕ್ತಿ, ಅವರ ಹಿಂದಿನ ಒಂದು ಪ್ರೇರಕ ಶಕ್ತಿ. ಆ ಶ್ರೀಗಳ ಹೇಳಿದಂಥ ಮಾಡು, ಅವರು ಏನು ಶ್ರೀಗಳು ಹೇಳಿದ್ರು ಅದನ್ನು ಇವತ್ತಿವರೆಗೂ ಸಹಿತ ಚಾಚು ತಪ್ಪದೆ ಪಾಲನೆ ಮಾಡುತ್ತಾ ಬಂದಿದ್ದರಿಂದಲೇ ಇವತ್ತು ಎಲ್ಲ ಸರ್ಕಾರಗಳಲ್ಲಿಯೂ ಸಹಿತ ಸಚಿವರಾಗಿ ಮಾಡಿದಂಥ ಕೆಲಸಗಳ ಬಗ್ಗೆ ನಾನು ಹೆಚ್ಚಿಗೆ ಹೇಳಬೇಕಾಗಿಲ್ಲ. ಆದರೆ ಕೈಗಾರಿಕಾ ಸಚಿವರಾಗಿ ಕಳೆದ 3 ವರ್ಷಗಳ ಅವಧಿಯಲ್ಲಿ ಬಹುತೇಕ ಹಿಂದಿನ ಯಾವುದೇ ಕೈಗಾರಿಕಾ ಸಚಿವರು ಮಾಡದಂತಹ ಅದ್ಭುತವಾದಂಥ ಕೆಲಸ ಇವತ್ತು ಕೇವಲ 3 ವರ್ಷಗಳ ಕಡಿಮೆ ಅವಧಿಯಲ್ಲಿ ಸನ್ಮಾನ್ಯ ಎಂ.ಬಿ. ಪಾಟೀಲ್ ಸಾಹೇಬರು ಈ ಭಾಗದಲ್ಲಿ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಮುಖ್ಯವಾಗಿ ಬೆಂಗಳೂರು ಮತ್ತು ಬೆಂಗಳೂರು ಸುತ್ತಮುತ್ತಲಿನ ಪ್ರದೇಶ, ಕೋಲಾರ ಸುತ್ತಮುತ್ತಲಿನ ಪ್ರದೇಶ, ಮೈಸೂರು, ಚಾಮರಾಜನಗರ ಜಿಲ್ಲೆಗಳಲ್ಲಿ, ಮಂಗಳೂರು, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ ಸಹಿತ ಇವತ್ತು ವಿಜಯಪುರಕ್ಕೂ ಸಹಿತ ಅವರು ಪ್ರಮುಖವಾದಂಥ ಉದ್ಯಮಿಗಳನ್ನ ಇವತ್ತು ಎಂ.ಬಿ. ಪಾಟೀಲ್ ಸಾಹೇಬರು ತರ್ತಾ ಇದ್ದಾರೆ. ಮುಖ್ಯವಾಗಿ ನಾವು ಬಹಳ ಖುಷಿ ಪಡ್ತಕ್ಕಂಥದ್ದು ಏನಂತಂದ್ರೆ ಅವರಿಗೆ 3ನೇ ಬಾರಿ ಕೂಡ ಈ ಒಂದು 3 ವರ್ಷಗಳ ನಂತರ ಕೂಡ ಸನ್ಮಾನ್ಯ ವಿಠಲ್ ಕಟಕ್ಗೊಂಡವರು, ಮಾನ್ಯ ಶಾಸಕರು ನಾಗಠಾಣ ಕ್ಷೇತ್ರ, ಅವರು ದಯವಿಟ್ಟು ವೇದಿಕೆಗೆ ಬರಲು ಅವರಲ್ಲಿ ನಾನು ವಿನಂತಿಸ್ತೇನೆ. ಕೈಗಾರಿಕಾ ಒಂದು ಕಾರ್ಯಗಳ ಪರಿಣಾಮ ಇವತ್ತು ಕರ್ನಾಟಕದಲ್ಲಿ ಬಹಳಷ್ಟು ಕೈಗಾರಿಕಾ ಕ್ಷೇತ್ರದಲ್ಲಿ ಇವತ್ತು ಬದಲಾವಣೆಯನ್ನು ನಾವು ನೋಡ್ತಾ ಇದ್ದೀವಿ. ಅದರ ಪರಿಣಾಮ ವಿಜಯಪುರಕ್ಕೂ ಕೂಡ ಬಹುತೇಕ ಯಾವುದೇ ತೊಂದರೆಗಳಾಗದೇ ಇದ್ರೆ ಮೊನ್ನೆನೇ ಬಹಳ ದೊಡ್ಡ ಒಂದು ಕ್ಯಾಂಪಾಕೋಲಾ ಅಂತಕ್ಕಂಥ ಒಂದು ಕಂಪನಿ ಮುಳವಾಡದಲ್ಲಿ ಭೂಮಿ ಪೂಜೆ ಆಗೋದಿತ್ತು, ಸ್ವಲ್ಪ ಮುಂದಕ್ಕೆ ಹೋಗಿದೆ. ಶ್ರೀ ಎಸ್.ವಿ. ಪಾಟೀಲ್ ಸಿಂದಗಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಕ್ಯಾಂಪಾಕೋಲಾ ಸುಮಾರು ಪ್ರತಿ ವರ್ಷ 700 ಇಂದ 1000 ಕೋಟಿ ಟರ್ನ್ ಓವರ್ ಮಾಡ್ತಕ್ಕಂಥ ಒಂದು ಕಂಪನಿ
ಭೂಮಿ ಪೂಜೆ ಮಾಡಿದ 1 ವರ್ಷದಲ್ಲಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಬಿಜಾಪುರ ಭಾಗದಲ್ಲಿ ನಮ್ಮ ಇಟ್ಟಂಗೇಳದಲ್ಲಿ KSDLಗಾಗಿ ಈಗಾಗಲೇ ಸಾಹೇಬರು ವಿಶೇಷವಾದಂಥ ಒಂದು ಜಿಮೆಂಟಲ್ ಸೋಪು ಇವತ್ತೇನು ಆ ಕಾರ್ಖಾನೆ ಮುಚ್ಚಿ ಹೋಗ್ತಕ್ಕಂಥ ಸ್ಥಿತಿ ಇತ್ತು, ಅಂತ ಕಾರ್ಖಾನೆಯನ್ನ ಇವತ್ತು ಸಾಹೇಬರು ಸಚಿವರಾದ ನಂತರ ಅದನ್ನ ಪುನಃ ಅದಕ್ಕೆ ಪುನರುಜ್ಜೀವನ ಕೊಟ್ಟು ಅದನ್ನ ಬಹಳ ದೊಡ್ಡ ಪ್ರಮಾಣದೊಳಗೆ ಬೆಳೆಸಿ ಇವತ್ತು ಅದು ಸರ್ಕಾರಕ್ಕೆ 500 ಕೋಟಿ ಡಿವಿಡೆಂಟ್ ಅನ್ನ ಕೊಡೋ ಮಟ್ಟಿಗೆ ಆ ಕಾರ್ಖಾನೆ 3 ವರ್ಷಗಳ ಅವಧಿಯಲ್ಲಿ ಬೆಳೆದಿದೆ. ಅದನ್ನ ಒಂದು ಘಟಕವನ್ನ ಇವತ್ತು ನಮ್ಮ ಭಾಗದಲ್ಲಿ, ಅದರಲ್ಲಿ ವಿಶೇಷವಾಗಿ ಇಟ್ಟಂಗೇಳದಲ್ಲಿ ಅವರು ಗುದಿಗಣ್ಣವ್ರ ವಕೀಲರು ವೇದಿಕೆಗೆ ಬರಬೇಕು. ನಮ್ಮ ಬದುಕು ಬಂಗಾರ ಆಗ್ತದೆ. ಅವರು ಸಚಿವರಾದರೆ ಅಭಿಮಾನ ಪಡ್ತಕ್ಕಂಥದ್ದು ನಾವು, ಯಾಕಂದ್ರೆ ನಮ್ಮ ಸ್ವಾರ್ಥ ಕೂಡ ಅಡಗಿದೆ, ನಮ್ಮ ಬದುಕು ಬಂಗಾರ ಆಗ್ಲಿಕ್ಕೆ ಅವರು ಸದಾ ಕೆಲಸ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇವತ್ತು ಮುಖ್ಯವಾಗಿ ನಾವು ನಿನ್ನೆ ಇದು ಕಾರ್ಯಕ್ರಮ ಈ ರೀತಿ ಒಂದೇ ಕಡೆ ಮಾಡೋಣ ಅಂತಂದಾಗ ಕಂಠೀರವ ಕುಳ್ಳೊಳ್ಳಿ ಡಾಕ್ಟರು ಮತ್ತು ಗಿರೀಶ್ ಕುಳ್ಳೊಳ್ಳಿ ಅವರು ಹೇಳಿದ್ರು, ಟ್ರ್ಯಾಕ್ಟರ್ ಕೊಡ್ತೇನೋ ರೈತ ಸಂಘದ ಕ್ಯಾಂಡಿಡೇಟ್ ಆಗಿದ್ದಿರ್ತಾವ, ಆಗಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರೆ, ಯಾಕಂದ್ರೆ ನಮ್ಮ ಭಾಗದ ರೈತರಿಗೆ ಒಳ್ಳೇದಾಗ್ಬೇಕು ಅಂತ ಹೇಳಿ. ಇವತ್ತು ಅವ್ರದ್ದು ಎಷ್ಟು ವಿಶಾಲ ಹೃದಯ ಅಂದ್ರ, MB ಪಾಳ್ಯ ಸಾಹೇಬರು ನೀರಾವರಿ ಮಾಡಿದ್ಮೇಲೆ ಒಂದು ಬೆಳ್ಳಿಯ ಕೊಡವನ್ನು ಮಾಡಿದಾರೆ. ಅದರೊಳಗೆ ನೀರು ತುಂಬಿಕೊಂಡು ಅವರು, ಅವರ ಧರ್ಮಪತ್ನಿ, ಅವರ ಮಕ್ಕಳು ಬಂದು ಅದನ್ನ MB ಪಾಳ್ಯರಿಗೆ ನೀಡೋದ್ರ ಮೂಲಕ ಅವರನ್ನ ಈ ಸಮಾರಂಭಕ್ಕೆ ಸ್ವಾಗತವನ್ನು ಕೋರಬೇಕು ಮತ್ತು ಅಭಿನಂದನೆ ಇತ್ತು. ಅವರು ರೈತ ಸಂಘದೊಳಗೆ ಸುಮಾರು ವರ್ಷ ಹಸಿರು ಟಾವೆಲ್ ಹಾಕೊಂಡು ಕಂಠೀರವ ಕುಳ್ಳೊಳ್ಳಿ ಅವರು ಹೋರಾಟ ಮಾಡ್ತಾ ಇದ್ರು. ಇವತ್ತು ಅವರು, ಅವರ ಧರ್ಮ ಪತ್ನಿಯವರು ಮತ್ತು ಅವರ ಪುತ್ರರು ಇವತ್ತು ಅವರಿಗೆ ಒಂದು ಬೀಳ್ತೈತೆ ಹಿಡ್ಕೊಡ್ರಿ, ಜೋರಾಗಿ ತಾವೆಲ್ಲ ಇದಕ್ಕೆ ಚಪ್ಪಾಳೆಯನ್ನ ತಟ್ಟಬೇಕು. ಈ ಮೂಲಕ ಸನ್ಮಾನ್ಯ MB ಪಾಟೀಲ್ರಿಗೆ ಅಭಿನಂದನೆಯನ್ನ ಸಲ್ಲಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಡ್ತೇನೆ. ಥ್ಯಾಂಕ್ ಯು ಸರ್. ಇದು ಬಹುತೇಕ ಹೃದಯ ಸ್ಪರ್ಶಿಯಾದಂತಹ ಒಂದು ಸ್ವಾಗತ, ಒಂದು ಸನ್ಮಾನ. ಮೊದಲೂ ಮಾತಾಡಿದ್ರು 2-3 ಸಲ, ಹೇಳಿದ್ಮ್ಯಾಗ ಇಲ್ಲ ಸಾಹೇಬರು ಸಚಿವರಾಗಿದ್ದು ನನಗೆ ಮತ್ತೆ ಸಚಿವರಾಗಿದ್ದು ಬಹಳ ಖುಷಿ ತಂತು ಅಂತ ಹೇಳಿದರು. ಹೇಳ್ಕೊಂತಿಲ್ರಿ, ಅವರು ಒಂದು ಮಾತು ಮುಂದುವರೆದು ಹೇಳಿದ್ರು, ನಮ್ಮ ಜಿಲ್ಲೆಯವಲ್ಲ, ನಮ್ಮ ಭಾಗದವಲ್ಲ ಅಂತ ಒಬ್ಬ ದೂರದ ಮನುಷ್ಯ ಅವ ಏನ್ ಹೇಳಿದ ಅಂತಂದ್ರ, ನೀವೆಲ್ಲ ಬಹಳ ಬಿಜಾಪುರ ಜಿಲ್ಲೆಯವರು ಪುಣ್ಯವಂತರಿ, ನಂದು ಏನಾರ ಜನ್ಮ ಬಿಜಾಪುರದಾಗ ಆಗಿದ್ರೆ ನಾನು ಸಾಹೇಬರ ಸೇವೆ ಮಾಡಬಹುದಾಗಿತ್ತು ಅನ್ನೋ ಮಾತು ಅವ ಹೇಳ್ದ. ಒಬ್ಬ ಎಲ್ಲಿಯವನು ಬೇರೆ ಜಿಲ್ಲೆ ಡ್ರೈವರ್ ಅವನು ಬಹಳ ದೊಡ್ಡ ಇದ್ರೊಳಗಿರ್ತಾನ, ಆದ್ರೆ ಬಿಜಾಪುರ ಜಿಲ್ಲೆದಾಗ ಹುಟ್ಟಿದ್ರೆ ನಾನು ಸಾಹೇಬರ ಹತ್ತಿರದೊಳಗಿದ್ದು ಸೇವೆ ಮಾಡಬಹುದಾಗಿತ್ರಿ, ನಾನು ನನ್ನ ಜೀವನ ಸಾರ್ಥಕ ಆಕಿತ್ತು ಅಂತಕ್ಕಂಥ ಮಾತು ಒಬ್ಬ ವಾಹನ ಚಾಲಕ ಹೇಳ್ತಾನ. ಹಂಗಾಗಿ ನಾವು ಬಿಜಾಪುರ ಜಿಲ್ಲೆಯವರು ಪುಣ್ಯವಂತರು ಮತ್ತು ಅವರ ಕ್ಷೇತ್ರದವರು ನಾವು ಇನ್ನೂ ಪುಣ್ಯವಂತರು. ಅವರ ಹತ್ತಿರದಿಂದ ನಾವೇನು ಹೆಚ್ಚು ಸೇವೆ ಮಾಡೋದು ಬೇಡ, ಯಾವಾಗ ಅವಶ್ಯಕತೆ ಇರ್ತದ ಅವರ ಕೈ ಬಲಪಡಿಸ್ತಕ್ಕಂತಹ, ಯಾವಾಗ ಸಹಾಯ ಮಾಡಬೇಕಾಗಿರ್ತತಿ, ನಮ್ಮ ಸಹಾಯ ಹಸ್ತವನ್ನ ಚಾಚುವಂತ ಕೆಲಸವನ್ನ ಸನ್ಮಾನ್ಯ MB ಪಾಳ್ಯ ಸಾಹೇಬರಿಗೆ ಮಾಡಿದ್ರೆ ಅವರು ಇನ್ನೂ ಈ ನಾಡಿನಲ್ಲಿ ಇನ್ನೂ ಉದ್ದದ ಕೆಲಸಗಳನ್ನ ಮಾಡಲಿಕ್ಕೆ ಸಾಧ್ಯ ಮತ್ತು ಇನ್ನೂ ಹೆಚ್ಚಿನ ಹುದ್ದೆಗಳಿಗೆ ಇರಲಿಕ್ಕೆ ಸಾಧ್ಯ ಅಂತ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸಿ ನನ್ನ ಮಾತುಗಳನ್ನು ಧನ್ಯವಾದ. ಅದೇ ರೀತಿ ತಮ್ಮ ಬದುಕನ್ನೇ ಆಧ್ಯಾತ್ಮಿಕ ಚಿಂತನೆಗಾಗಿ ಮುಡುಪಾಗಿಟ್ಟು ಈ ನಾಡಿನ ಜಿಲ್ಲೆಯ ಕೀರ್ತಿಯನ್ನು ವಿಶ್ವಮಟ್ಟಕ್ಕೆ ಒಯ್ದಂತ ಮಹಾಸಂತ, ನಡೆದಾಡುವ ದೇವರು, ಪರಮಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳ ನೀರಿನ ಸಂತರ ಭಾವಚಿತ್ರಕ್ಕೆ ಪುಷ್ಪವನ್ನ ಅರ್ಪಿಸುತ್ತಿರುವ ಎಲ್ಲ ಗಣ್ಯಮಾನ್ಯರಿಗೆ ಜಿಲ್ಲೆಯ ಸಮಸ್ತ ಜನತೆಯ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಸಿದ್ದೇಶ್ವರ ಅಪ್ಪಾಜಿಯವರ ಬೆಳಗಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಿರುವ ಮಾನ್ಯ ಸಚಿವರಿಗೆ ಹಾಗೂ ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಹಿರಿಯರಿಗೆ, ಗಣ್ಯರಿಗೆ ಮತ್ತೊಮ್ಮೆ ಸಾರ್ವಜನಿಕರ ಪರವಾಗಿ ತುಂಬಿರುವ ಧನ್ಯವಾದಗಳು. ತಮ್ಮೆಲ್ಲರ ಒಂದು ಪ್ರೀತಿಯ ಚಪ್ಪಾಳೆ ಇಂದಿನ ಕಾರ್ಯಕ್ರಮವನ್ನ ಜ್ಯೋತಿಯನ್ನ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರು, ಇದು ಕೇವಲ ಜ್ಯೋತಿಯಲ್ಲ, ಪ್ರತಿಯೊಬ್ಬರ ಬದುಕನ್ನ ಬೆಳಗುತ್ತೆ ತಮ್ಮ ಭಾವನೆಯನ್ನು ಹಂಚಿಕೊಳ್ಳಲು ಇವತ್ತು ಎಲ್ಲ ಸಂಘ ಸಂಸ್ಥೆಗಳ
ಪರವಾಗಿ ಸನ್ಮಾನ ಇಟ್ಕೊಂಡಿದ್ದಕ್ಕೆ ನನಗೆ ತುಂಬಾ ಸಂತೋಷ ಅನಿಸ್ತಾ ಇದೆ. ಅಲ್ಲ, ಸಮಸ್ಯೆ ಏನೈತಿ ಅನ್ನೋದು ಕಳೆದ ಅವರೊಂದು 10 ವರ್ಷ ಅಧ್ಯಯನ ಮಾಡಿಕೊಂಡು ಈ ಜಿಲ್ಲೆ ಅಭಿವೃದ್ಧಿ ಆಗ್ಬೇಕಾದ್ರೆ ಸಿದ್ದೇಶ್ವರ ಶ್ರೀಗಳು ಹೇಳಿದಾಗೆ ಒಂದು ಬಗೆಸ್ ನೀರು ಕೊಟ್ರ ವಿಜಾಪುರ ಕ್ಯಾಲಿಫೋರ್ನಿಯಾ ಆಗ್ತದ ಅನ್ನುವಂಥದ್ದು ಒಂದು ಶಬ್ದ ಹೇಳಿದ್ರು. ಆ ಶಬ್ದದ ಒಂದೇ ದಾಟಿಯನ್ನು ಅವರು ಮುಂದುವರಿಸಿಕೊಂಡು ಇವತ್ತು ಬಿಜಾಪುರದಲ್ಲಿ ನೀರಾವರಿ ಅಭಿವೃದ್ಧಿಯಿಂದ 28 ಸಕ್ಕರೆ ಕಾರ್ಖಾನೆಗಳು ಬಾಗಲಕೋಟೆ ಬಿಜಾಪುರ ನಡುವೆ ಆಗ್ಯಾವ ಮತ್ತು ನೇರ ಮತ್ತು ಅಪರೋಕ್ಷವಾಗಿ 1 ಲಕ್ಷ ಉದ್ಯೋಗ ಸೃಷ್ಟಿಯಾಗಿದೆ. ಕೃಷಿ ಕಾರ್ಮಿಕರಿಗೆ ಆಗಿದೆ, ಲಾರಿ ಕ್ಯಾನ್ಸಿಲರಿ ಏನೇನು ಬರ್ತಾವ ಎಲ್ಲ 1 ಲಕ್ಷ ಉದ್ಯೋಗ ಸೃಷ್ಟಿಯಾಗಿದ್ದಕ್ಕೆ ಸಕ್ಸಸ್ಫುಲ್ ಆಗಿ ನೀರಾವರಿ ಸಚಿವರಾಗಿ ಅದು ಕೆಲಸ ನಿರ್ವಹಿಸಿದ್ರು. ಅದನ್ನ ನೋಡಿ ಸಿದ್ದರಾಮಯ್ಯನವರು ನೆಕ್ಸ್ಟ್ ಟೈಮ್ ಆದ ಖಾತೆಯನ್ನು ಕೊಟ್ಟಿದ್ರೆ ನಮ್ಮ ಇನ್ನ ಕನಸುಗಳು ಏನಿದ್ದು ಅಪೂರ್ಣ ಆದಂತ ಕೆಲಸ ಮುಗಿದಿದ್ರೆ ವಿಜಾಪುರ ಜಿಲ್ಲೆಯದ ಮಹಾರಾಷ್ಟ್ರದೊಳಗ ಶರದ್ ಪವಾರ್ ಅವರು ಒಂದು ಕಾನ್ಸ್ಟಿಟ್ಯೂನ್ಸಿ ಬಾರಾಮತಿ ಇದೆ. ಆ ಬಾರಾಮತಿಯಲ್ಲಿ ಹೇಗೆ ಪ್ರಗತಿ ಸಾಧಿಸಿದ್ದಾರೆ ಅಂದ್ರೆ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಕೃಷಿ ಕ್ಷೇತ್ರ ಎಲ್ಲಾ ಕ್ಷೇತ್ರದಲ್ಲಿ ಅವರು ಅಭಿವೃದ್ಧಿ ಹೊಂದಿದ್ದಾರೆ. ಆ ಕನಸು ನಾವು ಎಂ ಬಿ ಪಾಟೀಲ್ ಮುಖಾಂತರ ಕಾಣ್ತೀವಿ ಅಂತ ಹೇಳಿ ನಮ್ಮೆಲ್ಲರಿಗೂ ಒಂದು ಆಸೆ ಇದೆ. ಪ್ರಥಮದಲ್ಲಿ 12ನೇ ಶತಮಾನದ ಕೃಷಿ, ಅದರಂತೆ ಈ ಶತಮಾನದ ಸಂತ ಮಹಾಜ್ಞಾನಿಯಾದ ದಿವಂಗತ ಪರಮಪೂಜ್ಯ ಶ್ರೀ 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 ಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಅರ್ಪಿಸಿ, ಸನ್ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬರು 2ನೇ ಬಾರಿಗೆ ನೂತನ ಸಚಿವರಾಗಿ ಆಯ್ಕೆಯಾಗಿದ್ದಾರೆ. ಅದಕ್ಕೆ ಈ ವೇದಿಕೆ ಮೇಲೆ ಇರತಕ್ಕಂಥ ಸನ್ಮಾನ್ಯ ಸಾಹೇಬರೇ ಹಾಗೂ ಉಳಿದಂತಹ ಹಿರಿಯರೇ, ಶ್ರದ್ಧೆಯ ತಾಯಿ ಬಂದು ಮಾರ್ಟಿನ ಅವ್ರು ಹೇಳ್ತಾರೆ ಹಿಂಗ ಅಂತೀರಿ. ಆದರೆ ಈ ವೇದಿಕೆ ಮೇಲೆ ಕೂತಂತ ಎಲ್ಲರೂ ಕಾಂಗ್ರೆಸ್ ಏನಲ್ಲ, ಅವರು ಎಲ್ಲರೂ ಈಗ ಸಾಹೇಬ್ರ ಬಗ್ಗೆ ಮಾತನಾಡಿದ್ದಾರೆ. ಸನ್ಮಾನ್ಯ ಎಂ ಬಿ ಪಾಟೀಲರು ನನ್ನ ದೃಷ್ಟಿಯಲ್ಲಿ ನೋಡಬೇಕಾದ್ರೆ ಒಬ್ಬ ಅತ್ಯುತ್ತಮ ಕನಸುಗಾರ ಅಂತ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ನಾನು. ಎಂಥ ಕನಸುಗಾರಪ್ಪ ಅಂದ್ರೆ ರಾಜಕೀಯ ಜೀವನದಲ್ಲಿ ತನ್ನನ್ನ ತಾನು ಸಮರ್ಪಣೆ ಮಾಡಿ ಈ ಜಿಲ್ಲೆಗೆ ಏನೇನು ಅವಶ್ಯಕತೆ ಅದ ಆ ಅವಶ್ಯಕತೆಗಳನ್ನು ಪೂರೈಸುವಗೋಸ್ಕರ ಏನೆಲ್ಲ ಮಾಡುವಂತ ನಾಯಕ ಯಾರು ಇದ್ರೆ ಅದು ಎಂ ಬಿ ಪಾಟೀಲ್ ಸಾಹೇಬ್ರೆ. ಎಂ ಬಿ ಪಾಟೀಲ್ ಬಂಧುಗಳೇ, ತಮಗೆ ಗೊತ್ತ ಇವತ್ತ ಶ್ರೀಗಳ ಆಶೀರ್ವಾದ ಜೊತೆಗೆ ಎಂ ಬಿ ಪಾಟೀಲರ ಶ್ರಮ ಪ್ರಯತ್ನ ಜೊತೆಗೆ ಪರಿಶ್ರಮ ಎಲ್ಲವನ್ನ ಕೂಡಿ ಯಾವ ನಾಡಿನಲ್ಲಿ ಇವತ್ತು ನೀರಿಗಾಗಿ, ಹನಿ ನೀರಿಗಾಗಿ ಪರದಾಡ್ತಿದ್ರು, ಅಕ್ಷರಶಃ ನನ್ನ ಕ್ಷೇತ್ರ ಅಂತೂ ಬರಗಾಲಕ್ಕೆ ಹೆಸರುವಾಸಿಯಾದಂತಹ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಇವತ್ತು ಕುಡಿಯುವ ನೀರಿನ ಸಮಸ್ಯೆ ಕಂಪ್ಲೀಟ್ ಆಗಿ ಬಗೆಹರಿಸಲಿಕ್ಕೆ ಕಾರಣೀಕರ್ತರು ಯಾರು ಹೇಳ್ತಾರೆ ಅದು ಎಂ ಬಿ ಪಾಟೀಲ್ ಸಾಹೇಬ್ರೆ. ಬಂಧುಗಳೇ, ಇವತ್ತು ಕೆರೆಗೆ ನೀರು ತುಂಬುವ ಮುಖಾಂತರ ಎಲ್ಲ ಗ್ರಾಮಗಳಿಗೆ ಪರಿಚಿತರು ಮತ್ತು ಅವರ ಅವಶ್ಯಕತೆಗಳಿಗೆ ಅನುಗುಣವಾಗಿ ಇವತ್ತು ನೀರನ್ನಷ್ಟೇ ಒದಗಿಸಿಕೊಡುವುದಲ್ಲ, ಅವರು ಎಂಥ ಕನಸುಗಾರಪ್ಪ ಅಂದ್ರೆ ವಿಜಾಪುರ ಜಿಲ್ಲೆಯನ್ನ ಹ್ಯಾಂಗ್ ಪಾಟೀಲ್ ಏನ್ ಮಾಡ್ತಾರೆ ಅದಕ್ಕೆ ಸಹಕಾರ ಕೊಟ್ಟು ಎಲ್ಲ ರೀತಿಯಿಂದ ನಾನು ಅವರ ಹೇಳಿಗೆ ಹೆಗಲ್ಪಟ್ಟು ದುಡಿತೀನಿ ಅನ್ನುವಂಥ ಮಾತನ್ನ ಹೇಳ್ತಾ, ಯಾಕಂದ್ರೆ ನಾನು ಹೆಚ್ಚಿಗೆ ಮಾತನಾಡಿದ್ರೆ ಬಹಳಷ್ಟು ಸಮಯ ತಗೋತೀನಿ, ಅದಕ್ಕೆ ಬೇಡ. ಅದಕ್ಕಾಗಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಮಾಣ ವಚನ ಸ್ವೀಕರಿಸಿ ಪ್ರಥಮ ಬಾರಿಗೆ ವಿಜಯಪುರ ಜಿಲ್ಲೆಗೆ ಆಗಮಿಸುತ್ತಿರುವ ಮಾನ್ಯ ಶ್ರೀ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಮೂಲ ಸೌಲಭ್ಯ ಅಭಿವೃದ್ಧಿ ಸಚಿವರು, ಬೊಗಸೆ ನೀರಿಕೆಯ ಜನತೆಗೆ ಆಧುನಿಕ ಭಗೀರಥ ಸನ್ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬರು ದಯವಿಟ್ಟು ಅಭಿನಂದನಾ ಪರವಾದಂತಹ ಒಂದು ನುಡಿಗಳನ್ನ ಈ ವೇದಿಕೆಗೆ ಹಂಚಿಕೊಳ್ಳಿ.
ವಿಶ್ವಗುರು ಜಗಜ್ಯೋತಿ ಅಣ್ಣ ಬಸವಣ್ಣನವ್ರನ್ನ ಹಾಗೂ ಎಲ್ಲ ಪೂಜ್ಯ ಬಸವಾದಿ ಶರಣರನ್ನ ಜ್ಞಾನಯೋಗಿ ಲಿಂಗೈಕ್ಯ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿಯವರನ್ನ, ಲಿಂಗೈಕ್ಯ ಬಂತನಾಳ ಶಿವಯೋಗಿಗಳನ್ನ, ವಚನ ಪಿತಾಮಹ ಡಾಕ್ಟರ್ ಫಗು ಹಳಕಟ್ಟಿ ಅವ್ರನ್ನ ಹಾಗೂ ನನ್ನ ತಂದೆಯವರಾದಂಥ ಲಿಂಗೈಕ್ಯ BM ಪಾಟೀಲಲ್ಲಿ ಇವರೆಲ್ಲರಲ್ಲಿ ನನ್ನನ್ನು ಸ್ಮರಣೆ ಮಾಡಿ ಅವರಲ್ಲಿ ನನ್ನ ಭಕ್ತಿ ಶ್ರದ್ಧೆಯ ನಮನಗಳನ್ನು ಸಲ್ಲಿಸಿ ಇಂದು ವೇದಿಕೆ ಮೇಲೆ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನವಾದಂಥ ನಾಲ್ಕಾನ್ಮತ ಕ್ಷೇತ್ರದ ಶಾಸಕರಾದಂಥ ವಿಠಲ್ ಕಟಕ್ದೊಂಡವ್ರೆ, ಮಾಜಿ ಶಾಸಕರು ನಮ್ಮ ಕಾಂಗ್ರೆಸ್ ಪಕ್ಷದ ಲೋಕಸಭೆ ಅಭ್ಯರ್ಥಿಗಳಾದಂಥ ಆತ್ಮೀಯರಾದಂಥ ಪ್ರೊಫೆಸರ್ ರಾಜವರ್ಧನ್ ಅವರೇ, ಜಿಲ್ಲಾ ಪಂಚಾಯಿತಿಯ ಹಿಂದಿನ ಉಪಾಧ್ಯಕ್ಷರು ಮತ್ತು ವಿಶೇಷವಾಗಿ ನಮ್ಮ ಬಬಲೇಶ್ವರ ಮತಕ್ಷೇತ್ರದ ಹಿರಿಯರು, ನನಗೆ ಆತ್ಮೀಯರು ಆದಂಥ ಸಿ ವೇಂದ್ರಣ್ಣವರೇ, ಇವತ್ತು ನೀರಾವರಿ ಸಲುವಾಗಿ ಅನೇಕ ದಶಕಗಳ ತಮ್ಮ ಹೋರಾಟವನ್ನು ಮಾಡ್ಕೊಂಡ್ಬಂದು ವಿಶೇಷವಾಗಿ ಮುಳವಾಡಿ ಆತ್ಮೀಯರವರಿಗೆ ಬಹಳಷ್ಟು ಶ್ರಮಿಸಿದಂಥ ಹಿರಿಯರಾದ ಆತ್ಮೀಯರಾದ ಡಾಕ್ಟರ್ ಕಂಠೀರವ ಕೂಡಲಿ ಅವರೇ, ಹಿರಿಯರಾದಂಥ ವೀಕ್ಷ ಮಹಾಸಭಾದ ಹಿಂದಿನ ಅಧ್ಯಕ್ಷರು, ನಮ್ಮ BD ಸಂಸ್ಥೆಯ ಹಿಂದಿನ ಉಪಾಧ್ಯಕ್ಷರು, ಆತ್ಮೀಯರಾದಂಥ ಶ್ರೀ ಸಿದ್ದರಾಮಪ್ಪ ಉಪ್ಪಿನವರೇ, MS ಕರಡಿ ಅವರೇ, VDL ಅಧ್ಯಕ್ಷ ಅಂತ ಸಹೋದರ ಹಿರಿಯರಾದಂಥ ಡಾಕ್ಟರ್ BS ಪಾಟೀಲ್ ಅವರು, SV ಪಾಟೀಲ್ ಅವರೇ, ಶಂಕರಗೌಡ, ಈ ಕಾರ್ಯಕ್ರಮ ಬಹುಶಃ ನಾನು ಅವಶ್ಯಕತೆ ಇರಲಿಲ್ಲ ಅಂತೇಳಿ ನಾನು ಭಾವಿಸಿದೆ. ಎಲ್ಲ 2 ದಿನಗಳ ಕಾಲ ಬೆಂಗಳೂರಿಗೇ ಇವತ್ತು ದಿವಸ ಬಹಳಷ್ಟು ಜಿಲ್ಲೆಯ ಮತಕ್ಷೇತ್ರ ಜನ ಬಂದು ನನಗೆ ಅಭಿನಂದನೆಗಳು ಸಲ್ಲಿಸಿದರು. ನಾನು ಮಾಂತೇಶ್ ಇಬ್ರಾದವ್ರಿಗೆ ಹೇಳಿದೆ, ಇದು ನನ್ನ ಮುಂದುವರೆದ ಭಾಗ. ಯಾಕಂದ್ರೆ ನಾನೀಗ 3 ವರ್ಷ ಮಂತ್ರಿ ಇದ್ದೆ, ಅದು ಕೈಗಾರಿಕೆ ಮಂತ್ರಿ ಇದ್ದೆ. ಸಿದ್ದರಾಮಯ್ಯನವರು ನಮ್ಮ ಮುಖ್ಯಮಂತ್ರಿ ಆಗಿದ್ದರು. ಈಗ DK ಶಿವಕುಮಾರ್ ಅವರು ನಮ್ಮ ಮುಖ್ಯಮಂತ್ರಿಗಳು, ಅವರಲ್ಲಿ ಕೂಡ ನಾನು ಮುಖ್ಯಮಂತ್ರಿ ಆಗಿದ್ದೀನಿ. ಇದು ಮುಂದುವರೆದ ಭಾಗ. ಹೀಗಾಗಿ ಯಾವ ಕಾರ್ಯಕ್ರಮಗಳು ಕೂತ ಅವಶ್ಯಕತೆ ಇಲ್ಲ ಅಂತ ಹೇಳಿ. ಆದರೆ ಅವ್ರು ಹೇಳಿದ್ರು, ಇಲ್ಲ ನೀವೆಲ್ಲರೂ ಒಂದು ಕಡೆ ಕೂರಿಸ್ಕೊಂಡು ಅಲ್ಲಿನೇ ಆ ಕಾರ್ಯಕ್ರಮ ಮಾಡೋಣ, ಯಾರಿಗೂ ಕೂಡ ಇವು ಹೂವು ಹಾರ, ಯಾಕಂದ್ರೆ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಈ ಎಲ್ಲವನ್ನ ಕೂಡ ತಿರಸ್ಕಾರ ಮಾಡೋದು. ಅದು ಶಾಲು, ಹಾರು, ಹೂವು ಎಲ್ಲವನ್ನ ಬಹಳ ಗುಲಾಬಿ ಹೂವನ್ನು ಕೊಡ್ತಿದ್ರು, ಪುಸ್ತಕ ಕೊಡ್ತಿದ್ರು. ನಾನು ಕೂಡ ಅದನ್ನು ಪಾಲನೆ ಮಾಡಬೇಕು ಅಂತ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಆದೇಶ ಮಾಡಿ ಸರ್ಕಾರಿ ಕಾರ್ಯಕ್ರಮದಲ್ಲಿ ಅದನ್ನು ಸಂಪೂರ್ಣವಾಗಿ ನಿಷೇಧನೆ ಮಾಡಿದ್ವಿ. ಯಾರು ಕೊಡ್ತೀರಿ ಬುಕ್ಕ ಕೊಡ್ರಿ, ಇದು ಕರೆಯುವಂತ ಸರ್ಕಾರಿ ಕಾರ್ಯಕ್ರಮದಲ್ಲಿ. ಆದರೆ ರಾಜಕೀಯ ಕಾರ್ಯಕ್ರಮದಲ್ಲಿ ಅದು ನಿಲ್ಸಕ್ಕಾಗಿಲ್ಲ, ಸಂಘ ಸಂಸ್ಥೆ ನಿಲ್ಸಕ್ಕಾಗಿಲ್ಲ. ಅದಾಗಿನೂ ಒಂದು ಸೂಚನೆಯನ್ನು ಕೊಡಿಸಿ, ಯಾರು ಹಾರು, ಶಾಲು, ಹಾರ ಯಾವುದು ಕೂಡ ಬೇಡ ಅಂತ ಹೇಳಿದ್ರು ಸಹ ನಿರ್ಧರಿಸಿ ಒಂದೇ ವೇದಿಕೆಯಲ್ಲಿ ಎಲ್ಲರಿಗೂ ಕೂಡ ಧನ್ಯವಾದವನ್ನ ಅರ್ಪಿಸು ನಾನು ಮಾತನ್ನ ಹೇಳ್ತೀನಿ ಸಹ ಅವರು ವಿಚಾರ ಮಾಡಿ. ನಮ್ಗೆ ಗೊತ್ತಿಲ್ಲ ಇಟ್ಟು ದೊಡ್ಡ ಪ್ರಮಾಣದಾಗ ಇಷ್ಟೆಲ್ಲಾನು ಕೂಡ ಈ ಗದ್ದಲ ಎಬ್ಬಿಸಿರ್ತಾರೆ ಅಂತೇಳಿ. ಇವತ್ತು ಬಸವ ಜನ್ಮಭೂಮಿ, ಇದು ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರ ಜನ್ಮಭೂಮಿ.
ಮಂತ್ರಾಲ ಶಿವಯೋಗಿಗಳ ಜನ್ಮಭೂಮಿ, ಫಗು ವಳಕಟ್ಟಿಯವರು ಅವರ ಕರ್ಮಭೂಮಿ. ಯಾಕಂದ್ರೆ ಹುಟ್ಟಿದ್ದು ಧಾರವಾಡದಲ್ಲಿ. ನನ್ನ ತಂದೆಯವರಾದಂಥ BM ಪಾಟೀಲ್. ವಿಜಯಪುರ ಜಿಲ್ಲೆಗೆ ಒಂದು ಭವ್ಯವಾದಂಥ ಒಂದು ಇತಿಹಾಸ ಇವತ್ತು ಸೇರುವಂಥದ್ದು. ಆ ಇತಿಹಾಸದ ಜೊತೆಗೆ ನಮಗೆ ಇವತ್ತು ಆದಿಲ್ ಶಾ ಅರಸರು, ಗೋಲ್ ಗುಂಬಜು, ಇಂಬ್ರಾಯ್ಡ್ ರೋಜಾ ಇವೆಲ್ಲವನ್ನು ಕಟ್ಟಿದಂಥದ್ದು ಕೂಡ. ಅನೇಕ ಸಂತರು ಇವತ್ತು ಶಾಂತಿವೀರಪ್ಪಗಳು, ಅನೇಕ ಸಂತರು ಸ್ವಾಮೀಜಿಯವರು ಸಹ ಈ ಭಾಗದಲ್ಲಿ ಸಹ ಇದು ಮಾಡಿ ಬೇರೆ ಬೇರೆ ಕಡೆನೂ ಕೂಡ ಇವತ್ತು ಗದಗಿನಲ್ಲಿ ಕೂಡ ನಮ್ಮ ವಿಜಯಪುರ ಹೋಗ್ತಾ ಸ್ವಾಮೀಜಿಯವರು ಎಲ್ಲ ಕಡೆ. ಆದರೂ ಕೂಡ ನಾವು ಆ ಪ್ರಕೃತಿಯ ನಿಯಮದಲ್ಲಿ ಇವತ್ತೊಂದು ದಿವಸ ನಾವು ಬರಗಾಲದ ಜಿಲ್ಲೆ, ಹಿಂದುಳಿದ ಜಿಲ್ಲೆ ಅಣೆಪಟ್ಟನ್ನು ಕಟ್ಕೊಂಡಿದ್ದೀವಿ. ಆರಿಸ್ಬಿಡ್ತೀನಿ 5 ನಿಮಿಷ. ಬ್ರಿಟಿಷರ ಕಾಲದಲ್ಲಿ ರಾಜಸ್ಥಾನದ ಜೈಸಲ್ಮೇರು ಮತ್ತು ಕರ್ನಾಟಕದಲ್ಲಿ ಬಿಜಾಪುರ, ಇಂದು ವಿಜಯಪುರ, ಈ ಎರಡೂ ಭಾರತ ದೇಶದಲ್ಲಿ 2 ಬರಗಾಲದ ಪ್ರದೇಶ, ತೀವ್ರವಾದಂತಹ ಬರಗಾಲ ಪ್ರದೇಶಗಳು ಅಂತ ಹೇಳಿ ಘೋಷಣೆ ಮಾಡಿ ಇವತ್ತಿಗೂ ಕೂಡ ನಾವು ಬರಗಾಲ ನಿವಾರಣಾ ಕೇಂದ್ರವನ್ನು ನೋಡ್ತೀವಿ, ಆಂಟಿ ಫೆಮಿನ್ ಸೆಂಟರ್ಸ್. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮೂರ್ತಿ ಎದುರುಗಡೆ, ಸರ್ಕಲ್ ಎದುರುಗಡೆ ಇವತ್ತು ಸಹ ನಾವು ಬರಗಾಲ ನಿವಾರಣಾ ಕೇಂದ್ರ ನೋಡ್ತೀವಿ, ವಿಲ್ಸನ್ ಆಂಟಿ ಫೆಮಿನ್ ಸೆಂಟರ್ ಅಂತ ಹೇಳ್ತಾರೆ. ಅದಾಗಿಯೂ ಕೂಡ ನಮ್ಮ ಹಿರಿಯರಾದಂಥ ಸಿದ್ದರಾಮಪ್ಪ ಉಪ್ಪಿಣ್ಣವರು, ನಮ್ಮ ಹಿರಿಯರಾದಂಥ ನಮ್ಮ ವಿ.ಸಿ. ನಾಗ್ತಾನವ್ರು ಹೇಳ್ತಿದ್ರು, ನಾವು ಹೃದಯ ಶ್ರೀಮಂತಿಕೆ ಇದ್ದಂಥ ಜನ ಅಂತ. ಯಾಕಂದ್ರೆ ಇಂದಿರಾ ಗಾಂಧಿ ಅವ್ರನ್ನ ಅಂದು ಯುದ್ಧದ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವ್ರನ್ನ, ನಿರ್ಲಿಂಗಪ್ಪನವ್ರನ್ನ ಬಂಗಾರದಲ್ಲಿ ತೂಗಿ ನಾವು ಭಾರತ ದೇಶದ ದೇಶಾಭಿಮಾನವನ್ನ ಇವತ್ತೊಂದು ಸಹ ಪ್ರದರ್ಶಿಸಿದಂತ ಹೃದಯ ಶ್ರೀಮಂತ ಜನ. ನಮ್ಮ ಹಣ ಇದ್ದಿದ್ರು ಕೂಡ ನಮ್ಮ ಕೈಯಲ್ಲಿರುವಂತ ಬಳೆಗಳನ್ನ, ಬಂಗಾರದ ಸಾರಗಳನ್ನ, ಮನೆಯಲ್ಲಿ ಬಂಗಾರ ಕೊಟ್ಟು ಇವತ್ತೊಂದು ಸಹ ದೇಶ ಪ್ರೇಮವನ್ನ, ರಾಷ್ಟ್ರ ಪ್ರೇಮವನ್ನ ಮೆರೆದಂತ ಜನ ವಿಜಯಪುರ ಜಿಲ್ಲೆ ಜನ ಅಂತೇಳಿ. 5 ನದಿಗಳ ಹರಿದು ಕೂಡ ಹೆಂಗ ಪಂಜಾಬ್ನ ಹಾಗೆ ಇವತ್ತೊಂದು ಸಹ ನಮ್ಮ ವಿಜಯಪುರ ಜಿಲ್ಲೆನೂ ಕೂಡ ಅಲ್ಲಿ 5 ನದಿಗಳಾದವು, ಇಲ್ಲಿ 5 ನದಿಗಳು. ಆದ್ರೂ ನಮಗೆ ಕುಡಿಯಕ್ಕೆ ನೀರು ಇರಲಿಲ್ಲ ಇವತ್ತೊಂದು ದಿವಸ. ಏನು ಹಿಂದೆ 1969, 70, 71, 72 ನಮ್ಮ ತಂದೆಯವರೇನು ಅಂದು ನಗರಾಭಿವೃದ್ಧಿ ಸಚಿವರಾಗಿದ್ರು. ಆವಾಗ ಪ್ರಥಮ ಏನು ನೀರಿನ ಕೃಷ್ಣಾ ನದಿದ ನೀರನ್ನ ಮತ್ತು ಇಲ್ಲಿಯ ಏನು ಚರಂಡಿ ವ್ಯವಸ್ಥೆಯನ್ನ, ನಮ್ಮ ಏನಂತಾರೆ ಅದಕ್ಕೆ ಯೂಸಿಡಿ, ಅದನ್ನು ಮಾಡಿದಂಥದ್ದು. ಅವಾಗ ಬಹುಶಃ ಬಾರಿ 75,000 ಜನಸಂಖ್ಯೆ ಇತ್ತು, 1 ಲಕ್ಷ ಜನಸಂಖ್ಯೆ ಇತ್ತು. ಈಗ 5 ಲಕ್ಷ ಜನಸಂಖ್ಯೆ ಆಗಿದೆ. ಈ ಬ್ಯಾಸಗಿ ಸಂದರ್ಭದಲ್ಲಿ ನಾನು ನೋಡಿದ್ದೀನಿ 2013ರಿಂದ 18 ಹಿಂದೂ ಉಸ್ತುವಾರಿ ಇದ್ದಾಗ ಜಿಲ್ಲಾಧಿಕಾರಿಗಳು ಇವತ್ತು ನಮ್ಮ YS ಪಾಟೀಲ್ ಇದ್ರು. ನಾವು ಸುಮಾರು 700 ಟ್ಯಾಂಕರ್ಗಳನ್ನ ಹಚ್ಚಿದ್ವಿ. ಅವು 700 ಟ್ಯಾಂಕರ್ಗಳನ್ನ ಇಲ್ಲ ಸುಮಾರು ಸಾಕರ್ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿರುವಂತವ್ರಲ್ಲಿ 700 ಟ್ಯಾಂಕರ್ಗಳನ್ನ ಈ ಕಳೆದ 7-8 ವರ್ಷನಾಗ 10 ವರ್ಷನಾಗ ಬಹುಶಃ 4 ಬರಗಾಲ ಬಂದು ಬಹಳ ಜನರಿಗೆ ಅರ್ಥ ಆಗಿಲ್ಲ. ವಿಜಯಪುರ ನಗರದಲ್ಲಿ ಸ್ವಲ್ಪ ತೊಂದರೆ ಇದೆ ಇಲ್ಲ ಅನ್ನೋದಲ್ಲ, ಇನ್ನೊಂದು ಹಂತದ ನೀರಾವರಿ ಇವತ್ತು ಸಹ ಕುಡಿ ನೀರಿನ ಹಂತ ಘಟಕದಲ್ಲಿ ಆಗ್ಲೇಬೇಕು ಇವತ್ತೊಂದು ದಿವಸ. ಅದರ ಸಲುವಾಗಿ ಮೊನ್ನೆನೂ ಕೂಡ ನಾನು ಹೇಳಿದ್ದೀನಿ, ಆ ಪ್ರಯತ್ನವನ್ನು ನಾನು ಮಾಡ್ತೇನೆ. ಆದ್ರೆ ಹಳ್ಳಿಯಲ್ಲಿ ಇವತ್ತು ಸಹ ಕುಡಿಲಿಕ್ಕೆ ನೀರಿನ ತೊಂದರೆ ಬಹುಶಃ 95% ಇರಲಿ. ಎಲ್ಲೋ ಒಂದ್ ಕಡೆ ವಸ್ತಿಗಳು ಕೆಲವೊಂದ್ ಕಡೆ ಇದಾವೆ, 95% ಬಗ್ಗೆ ಇರ್ಬೇಕು. ನನಗೆ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಕಳೆದ ಒಂದು 30 ವರ್ಷ ಹಿಂದೆ ತಿಕೋಟಾದಲ್ಲಿ BID ಸಂಸ್ಥೆ ವಿಬಿಜತಿ ಕಾಲೇಜ್ನಲ್ಲಿ ಒಂದು ಹಾಸ್ಟೆಲ್ ಭೂಮಿ ಪೂಜೆನ ಉದ್ಘಾಟನೆ ಇತ್ತು. ಭೂಮಿ ಪೂಜೆ ಆ ಸಂದರ್ಭದಲ್ಲಿ ಸಿದ್ದೇಶ್ವರಪ್ಪಗಳು ಮಾತನ್ನ ಹೇಳಿದ್ರು. ಯಾಕಂದ್ರೆ ಸಿದ್ದೇಶ್ವರಪ್ಪಗಳು ಪೂರ್ವಾಶ್ರಮ ಬಿಜ್ಜರ್ಗಿ
ತಿಕೋಟ, ಬಾಬನಗರ, ಬಿಜ್ಜಿರ್ಗಿ, ಕನಮಡಿ ಇವತ್ತು ಸಂಕಷ್ಟದ ಮಧ್ಯ 1 ಇಂಚ್ ಬೋರೋಲ್ಲ 2 ಇಂಚ್ ಬೋರೋಲ್ ಇದ್ರ 2 ಎಕರೆ ದ್ರಾಕ್ಷಿ 4 ಎಕರೆ ದ್ರಾಕ್ಷಿ ಮಾಡ್ಕೊಂಡಂತವ್ರು ಡ್ರಿಪ್ ಇರಿಗೇಷನ್ ಮಾಡ್ಕೊಂಡು ಎಲ್ಲೆಲ್ಲೂ ಪೈಪ್ಲೈನ್ ಮಾಡಿ 10-20 ಕಿಲೋಮೀಟರ್ 40 ಕಿಲೋಮೀಟರ್ ಸೌಂಡ್ ನೀರು ತಂದು ನ್ಯಾಯ ಹಳ್ಳತ್ತಿತ್ತು ಅಲ್ಲಿ ತರ್ತಾ ಇದ್ರು ಎಲ್ಲ ಮಾಡಿ ಇದು ಮಾಡ್ಕೊಂಡು ಬಂತದ್ದು. ನನಗೊಂದು ಮಾತು ಹೇಳಿದ್ರು ಅವತ್ತು 30 ವರ್ಷ ಆಗಿರ್ಬೇಕಂದ್ರೆ ನಾನು ಕರೆಕ್ಟ್ ಎಕ್ಸಾಕ್ಟ್ ಅಂತ ಕೊಡ್ರಿ ಇರ್ತದ. ಎಂ ಬಿ ಪಾಟ್ರ ಈ ಭೂಮಿಗೆ ಒಂದು ಬಕ್ಷಿ ನೀರು ಕೊಡ್ರಿ, ನೀವು ಎಂ ಬಿ ಪಾಟ್ರ ನೀವೆಲ್ಲರೂ ಕೂಡಿ ಈ ಭೂಮಿಗೆ ಒಂದು ಬಕ್ಷಿ ನೀರು ಕೊಡ್ರಿ. ಇದು ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಇರ್ತದ. ಯಾಕಂದ್ರೆ ಅವರು ದ್ರಾಕ್ಷಿ ವಿಚಾರ ಹೇಳಿರುವಂತ ಅಂದ್ರೆ ನಾವು ಇಷ್ಟು ಪ್ರಸಿದ್ಧ ದ್ರಾಕ್ಷಿ ಬೆಳಿತೀವಿ ಕಷ್ಟಪಟ್ಟು, ಆದ್ರೆ ಈ ಭೂಮಿಗೆ ಒಂದು ಬಕ್ಷಿ ನೀರು ಕೊಡ್ರಿ. ಒಳ್ಳೆ ಭೂಮಿ ಅದ, ಒಳ್ಳೆ ಬಿಸಿಲನ್ನು ಕೊಟ್ಟ ಅಂತೇವ್ರು. ನಾವಾದ್ರೆ ಕೆಟ್ಟ ಬಿಸಿಲು ಅಂತೀವಿ. ಆ ಬಿಸಿಲಿಗೆ ಇವತ್ತು ಸಹ ನಮ್ದು ಇಷ್ಟೆಲ್ಲ ಸಿಹಿ ಆಗುವಂಥದ್ದು ಎಲ್ಲ ಹಣ್ಣುಗಳು ಹಂಪುಗಳು. ಆದ್ರೆ ನಮ್ಮ ಮುಂದೆ ಏನೂ ದಾರಿ ಇರಲಿಲ್ಲ. ಕೃಷ್ಣ ನ್ಯಾಯಾಧಿಕರಣ ಏನು ಬಚಾವ ತೀರ್ಪು ಬಂತು. ಆಲ್ಮಟ್ಟಿ ಅಣೆಕಟ್ಟು 1964ರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಶಂಕುಸ್ಥಾಪನೆ ಮಾಡಿದ್ರು, ಸ್ವಲ್ಪ ಪ್ರಾರಂಭ ಮಾಡಿದ್ರು. ಆ ಬಚಾವ ತೀರ್ಪಿನಲ್ಲಿ ನಾವು ವಿಜಯಪುರ ಮತ್ತು ಬಾಗಲಕೋಟೆ ಅವಿಭಾಜ್ಯ ಬಿಜಾಪುರ ಜಿಲ್ಲೆ ಇತ್ತು. ನಾವು ಸುಮಾರು 1,90,000 ಅಂದ್ರೆ ಅಂದಾಜು 2 ಲಕ್ಷ ಎಕರೆ ಹಿಡಿದ್ವಿ. ಅಷ್ಟು ಭೂಮಿಯನ್ನ ಕಳ್ಕೊಂಡಂತ ಜನ. ನಮಗೆ ನೀರಾವರಿ ಆಗಿದ್ದು ಪ್ರತ್ಯುಪರವಾಗಿ UKP ಸ್ಟೇಜ್ 1 ಮತ್ತು ಸ್ಟೇಜ್ 2 ದಲ್ಲಿ 75,000 ಎಕರೆ ಮಾತ್ರ ಇದ್ರು ಸರ್. ಎಷ್ಟು ಭೂಮಿ ಕಳ್ಕೊಂಡಿವಿ ಅಷ್ಟು ನೀರಾವರಿ ಆಗಲಿಲ್ಲ. 2 ಲಕ್ಷಕ್ಕೆ 2 ಲಕ್ಷ ಆಗ್ಲಿಲ್ಲ, 75,000 ಆಯ್ತು. ಆದ್ರೆ ಬೇರೆ ದಾರಿ ಇರಲಿಲ್ಲ. ಆ ಬೊಕ್ಷಿ ನೀರು ತರ್ಕೊಳ್ಳುವಂತ ಸಾಧ್ಯತೆನೇ ಇರಲಿಲ್ಲ ಇವತ್ತಿನ ದಿವಸ. ಯಾಕಂದ್ರೆ ಎಲ್ಲವೂ ಕೂಡ ನ್ಯಾಯಾಧಿಕರಣದ ನೀರಿನ ಹಂಚಿಕೆ ಆಗ್ಬೇಕು. ಸುಮ್ಮನೆ ನಾವು ಡ್ಯಾಮ್ ಕೊಡ್ತೀವಿ ನೀರು ತಗೋತಂದ್ರೆ ಅದೇನೋ 2010ರಲ್ಲಿ ಇವತ್ತು ದಿವಸ 2ನೇ ತೀರ್ಪು ಬಂತು, ಬ್ರಿಜೇಶ್ ಕುಮಾರ್ ತೀರ್ಪು ಬಂತು. ಶೆಟ್ಟಿ ಆಗಕತ್ತದ ಎಲ್ಲರಿಗೂ ನಾ ಜಾಸ್ತಿ ಮಾತಾಡಂಗಿಲ್ಲ. ಆದ್ರೂ ಇಷ್ಟೆಲ್ಲ ಬಂದಿರೋ ಸ್ವಲ್ಪ ಮಾತುಗಳನ್ನ ಯಾಕೆ ಎಲ್ಲರೂ ಖರ್ಚಿ ಬಿಡ್ಕೊಂಡು ಗಾಳಿ ಇತ್ತು. ಸತ್ಯ ನನಗೂ ಬೆವರು, ನಿಮ್ಗೆ ಜಾಸ್ತಿ ಬೆವರು ನನಗೆ ಬರ್ತೈತೆ. ನಾ ಊಟ ಮಾಡಕ್ಕೆ ಬೆವರು ಬರ್ತದೆ. ಅದನ್ನ ಅರ್ಥ ಮಾಡ್ಕೊಂಡಿದ್ದೀನಿ. 2ನೇ ತೀರ್ಪು 2010 ಬಂತು, ಬ್ರಿಜೇಶ್ ಕುಮಾರ್ ತೀರ್ಪು. ಆ ಬ್ರಿಜೇಶ್ ಕುಮಾರ್ ತೀರ್ಪು ಬಂದಾಗ ಮುಂದದು 13ರಲ್ಲಿ ಸ್ಪಷ್ಟೀಕರಣ ಅರ್ಜಿಕೊಂಡು 177 TMC ಮೊದಲಾಗಿತ್ತು, 73 ಆಯ್ತು. ಅಂದ್ರೆ 4 TMC ಕಳ್ಕೊಂಡಿವಿ ಅಲ್ಲಿ ಸ್ಪಷ್ಟೀಕರಣದಾಗ. ಅವಾಗ ನಿಜವಾದಂತ ನ್ಯಾಯ ಸಿಕ್ಕಿದ್ ನಮಗೆ ಮೂಡವಾಡ, ಚಿಮ್ಮಲ್ಗಿ, ಗುತ್ತಿ ಬಸವಣ್ಣ ಈ 3 ಯೋಜನೆಗಳಿಗೆ ವಿಶೇಷವಾಗಿ 55 TMC, 20, 18 ಸುಮಾರು 85 TMC ಅಷ್ಟು ನೀರು ನಮಗೆ ಬಂತು. ಅವಲ್ಲಿವರೆಗೆ ನಮಗೆ ಬೇರೆ ಹಾದಿ ಇರಲಿಲ್ಲ. ಮೊದಲದು ನೀರಾವರಿ ಕ್ಷೇತ್ರ 560ರಿಂದ 590 ಮೀಟರ್ ತನ ಇತ್ತು. ನಮ್ಮ ಹಿರಿಯರಂತ ಕುಲ್ಲಳ್ಳಿ ಡಾಕ್ಟರ್ ಇದ್ದಾರೆ ಮತ್ತೆ ಕ್ಷೇತ್ರ ಚನ್ನಪಟ್ಟಣದಲ್ಲಿ ಆಯ್ತು. ಇವತ್ತು ಸುಮಾರು 4,500 ಕೆರೆಗಳನ್ನ ಇವತ್ತು ರಾಜ್ಯದಲ್ಲಿ ತುಂಬ್ತಾ ಇದ್ವಿ. ಪ್ರತಿ MLA ಇವತ್ತು ಸಹ ಮತ್ತು ಹೋಬಳಿ ಅಥವಾ ತಾಲೂಕಿಗೆ ಕೆರೆ ತುಂಬು ಯೋಜನೆ ಕೊಡ್ರಿ ಅಂತ ಹೇಳಿದ್ರು ಸಹ ಆ 2004 ನಾವೇನು ಕೆರೆ ತುಂಬು ಯೋಜನೆ ಪರಿಕಲ್ಪನೆ ಕೊಟ್ಟು ಇವತ್ತು ರಾಜ್ಯಾದ್ಯಂತ ಇವತ್ತು ಸಹ ಯಶಸ್ವಿಯಾಗಿರುತ್ತೆ ಸರ್. ಮುಂದೆ ಅದು ಏನು ಫೇಲ್ ಆಗಿತ್ತು ಅದನ್ನ ಬಿಟ್ಟ ಮುಂದೆ ನಾವು ಬಿಟ್ಟೇ ಬಿಟ್ಟು ಇದನ್ನೇ ನಾನು ಆಲ್ಮೋಸ್ಟ್ ಅಬಂಡೆಂಟ್ ಇದ್ದಂಗೆ ಅದು ಸ್ವಲ್ಪ ಏನು ನಡೆದೋದು. ಅದು ಬದಲು ಅಂತ ಕೂಡ ನಮ್ದು ಕೆರೆ ತುಂಬುದು ಕೆನಾಲ್ ಮೂಲಕ ಎಲ್ಲಾನು ತುಂಬಿಸುವಂತ ಕೆಲಸ ಮಾಡಿ ಹಿಂದೆ ನನಗೇನು ಇದು ಆಗಿತ್ತಲ್ಲ ಅವಾಗ ನೀರು ಕೊಟ್ಟಾಗ 2018ರಾಗ ನನಗೆ 33,000 ಊಟ ಹಾಕಿದ್ರು. ಮೊದಲು ಕೈ ಕೊಟ್ಬಿಟ್ಟಿದ್ರು. ಇಲ್ಲ ಕೆರೆ ತುಂಬ್ತಿವತ್ತು ನೀರು ಬಂದಿದ್ರಿ ಅಂತ ಹೇಳಿದ್ರ ಇವ್ ಸುಮಾರು ಸರ್ಕಾರದು. ಇವತ್ತು ಅದೇನೋ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಕನಸು ನನಸಾಗಬೇಕು ಅಂತ ತಿಳ್ಕೊಂಡು ಇವತ್ತು ನಾನು ಅಂದು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಶ್ರೀಮತಿ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಅಂದು ನಮ್ಮ AICC ಜನರಲ್ ಸೆಕ್ರೆಟರಿ ಮಧುಸೂದನ್ ಮೇಸ್ತ್ರಿ ಅವರಿದ್ದರು ಮತ್ತು ಡಾಕ್ಟರ್ ಪರಮೇಶ್ವರ್ ಅವ್ರನ್ನ ಅನಿಸ್ಬೇಕು. ಅವರು ನಮ್ಮ KPCC ಅಧ್ಯಕ್ಷರಾಗಿದ್ದರು. ನಮ್ಮ ಸಿದ್ದರಾಮಯ್ಯನವ್ರಿಗೆ ನಮ್ಗೆ ಅಷ್ಟು ಗಸಾಟೆ ಇರಲಿಲ್ಲ ಅವಾಗ. ಯಾಕಂದ್ರೆ ಅವ್ರಿಗೆ ಅದೇ ಪಕ್ಷದಾಗ ಬಂದಿದ್ರು ಅವಾಗ 2008ರಾಗ. ನಾವು ಮೂಲತಃ ಮೊದಲು ಕಾಂಗ್ರೆಸ್ನಲ್ಲಿದ್ದೀವಿ. ಅವಾಗ ಪರಮೇಶ್ವರ್ ಅವರು ಮತ್ತು ನಮ್ಮ ಇವರು ಯಾರು ಮಧುಸೂದನ್ ಮೇಸ್ತ್ರಿ ಅವರು ಇವತ್ತು ನನಗೆ ನೀರಾವರಿ ಮಂತ್ರಿ ಮಾಡೋ ಜೊತೆಗೆ ನನಗೆ ನೀರಾವರಿ ಖಾತೆ ಕೊಟ್ಟರು. ಮುಂದೆ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗಲಿಲ್ಲ. ಅವರು ಸೋತ್ರ ಚುನಾವಣೆಯಲ್ಲಿ. ಸಿದ್ದರಾಮಯ್ಯನವರು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದರು.
ಅವರು ಕೂಡ ನನಗೆ ಕೊಟ್ಟಂಥ ನೀರಾವರಿ ಖಾತೆಗೆ ನನಗೆ ಸಂಪೂರ್ಣವಾದಂಥ ಬೆಂಬಲವನ್ನು ಕೊಟ್ಟರು ಒಂದು ದಿವಸ. ಬಹುಶಃ ನಾವು ಒಂದ್ಸಲ ಹೇಳತ್ತಿದ್ದೆ, ತುಳಸಿ ಬಬಲೇಶ್ವರ ಇತಿಹಾಸ ಹೇಳ್ತಾ ಇದ್ದೆ. ಅದಕ್ಕಿಂತ ಮೊದಲು ಇವತ್ತು ಏನು ಹಿಂದೆ ಬರೀ 2 ಜಾಕ್ವೆಲ್ಗಳಿದ್ದು, ಹನುಮಾಪುರ ಮತ್ತು 2 ಅಲ್ಲ, ಮತ್ತೆ ಮೊದಲು 2 ಜಾಕ್ವೆಲ್ ಮೊದಲ ಬಡುತಿ ಮತ್ತು ಹನುಮಾಪುರ 2 ಇದ್ದು. ಈಗ ಸುಮಾರು 9 ಜಾಕ್ವೆಲ್ಗಳನ್ನ ಪ್ರಾರಂಭ ಮಾಡಿದ್ರು. ಭಾಳ ಮಧ್ಯದಲ್ಲಿ ಅರ್ಥ ಮಾಡ್ಕೊಂಡು 2 ಜಾಕ್ವೆಲ್ಸ್ ಇದ್ದು ಈಗ. ತದನಂತರ ಸುಮಾರು 9 ಮೊದಲು ಅಂದಿನ ವೀರಪ್ಪ ಮೊಯ್ಲಿ ಅವರಿಂದ ಹೇಳ್ಕೊಂಡು ಇಲ್ಲಿ ತನಕ 2 ಜಾಕ್ವೆಲ್ಸ್ ಇದ್ದು ನಮ್ಮಲ್ಲಿ. ಇವತ್ತು 9 ಜಾಕ್ವೆಲ್ಸ್ ಸಹ 13-18 ವರ್ಷದ ಅವಧಿ. ಮಸೂತಿ ಜಾಕ್ವೆಲ್, ವೈ ಜಂಕ್ಷನ್, ಮಲ್ಗಾನ್ ಪಶ್ಚಿಮ ಕಾಲುವೆ 118 ಕಿಲೋಮೀಟರ್, ವಿಜಯಪುರ ಮುಖ್ಯ ಕಾಲುವೆ ಸುಮಾರು 200 ಕಿಲೋಮೀಟರ್ ಅಷ್ಟು ಉದ್ದ ಇದೆ. ಸುಮಾರು 1,000 ಕಿಲೋಮೀಟರ್ ಕೆನಾಲ್. ಬರೇ ನಮ್ಮ ಬಿಜಾಪುರ ಮೇನ್ ಕೆನಾಲ್ ಏನದಲ್ಲ, ಬಿಜಾಪುರದಿಂದ ಬೆಳಗಾವ, ಬಿಜಾಪುರದಿಂದ ಹುಬ್ಬಳ್ಳಿ ಅಷ್ಟು ದೂರ ಅದ. ಎಲ್ಲ ದೇವರ ಬಗ್ಗೆ ನಿಮ್ಗೆಲ್ಲ ಹೋಗ್ಲಿಲ್ಲ, ಹೇಗೆ ಹೋಗ್ತದಲ್ಲ ಮಾಡೋ ಮೂಲಕ ನಾವು ಇವತ್ತು ದಿವಸ ನಮ್ಗಿನ್ನೂ ನ್ಯಾಯಾಧಿಕರಣ ತೀರ್ಪು ಅಂತಿಮಗೊಂಡಿಲ್ಲ, ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ. ಎಲ್ಲವೂ ಕೂಡ ನಾವು ಗೆಜೆಟ್ ನೋಟಿಫಿಕೇಶನ್ ನಂತರ ಮಾಡ್ಬೇಕು. ಆಕ್ಚುಲಿ ಅಡ್ವಾನ್ಸ್ ಆಕ್ಷನ್ ಅಂತ ತಿಳ್ಕೊಂಡು ಪೂರ್ವ ತಯಾರಿ ಅಂತೇಳಿ ಈ ನಿರ್ಧಾರಗಳನ್ನು ಮಾಡಿ ಇವತ್ತು ಒಂದು ಹಂತದಲ್ಲಿ ಇವತ್ತು ಸಹ ಕೆರೆಗಳಿಗೆ, ಬಾವಿಗಳಿಗೆ, ಅಂತರ್ಜಲ ಕೆನಾಲ್ಗಳಿಗೆ, ಹಳ್ಳಗಳಿಗೆ ನೀರು ಕೊಟ್ಟಿದ್ದು ಸಹ ಇದನ್ನ ನೀರನ್ನು ಮಾಡೋ ಜೊತೆಗೆ ಸುಮಾರು 14,000 ಕೋಟಿ ರೂಪಾಯಿ ಅಷ್ಟು ಯೋಜನೆಗಳನ್ನ ನಾವು ಪ್ರಾರಂಭ ಮಾಡಿದ್ವಿ. 7,000 ಕೋಟಿ ನಾವು ನೀರಿನ ಖರ್ಚು ಮಾಡಿದ್ದೇವೆ, ಮುಂದುವರೆದಿದ್ದಾವೆ. ಮುಳವಾಡ, ಚಿಮ್ಮಲ್ಗಿ, ನಮ್ಮ ತುಳಸಿ ಬಬಲೇಶ್ವರ ಯೋಜನೆ 3,600 ಕೋಟಿ ರೂಪಾಯಿ. ಅದಕ್ಕೆ 6.8 TMC ಅದು ನೀರಿನ ಹಂಚಿಕೆ ಇರಲಿಲ್ಲ. ಅದನ್ನು ಹೊರತುಪಡಿಸಿ ನಾನು ಅಲ್ಲಿ ಪಲ್ಲವರ ಬೇಸಿಂದ ಉಳಿತಾಯ ನೀರನ್ನು ತಗೊಂಡು ಇವತ್ತು ನಾನು ಅದು 6.8 TMC ಮಾಡಿ 1,30,30,000 ಎಕರೆ ಇವತ್ತು ನಮ್ಮ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಏನು ತಿಕೋಟ ಭಾಗಕ್ಕೆ ಇರೋದ್ರಲ್ಲ ಅದನ್ನ ಪೂರೈಸಿದ ಜೊತೆಗೆ ಇವತ್ತು ಬುದಿಯಾಳ, ಪೀರಾಪುರ ಮತ್ತು ಇದು ತಿಳುಗುಂದಿ ಅಕ್ವಾಡಕ್ಟ್. ಈ ತಿಳುಗುಂದಿ ಅಕ್ವಾಡಕ್ಟ್ ಏನಾಗಿತ್ತು ಅಂದ್ರೆ ಅದು ಮೊದಲ ಬರೇ ಕೆನಾಲ್ ಇವತ್ತು ದಿವಸ ಬಿಜಾಪುರ ನಗರದಾಗ ಹರಿದೋಗ್ಬೇಕಾಗಿತ್ತು. ಈ ಕರಡಿಯವರು ಎಲ್ಲ ಹೋದ್ರ ಬಿಜಾಪುರ ನಗರದಾಗ ಕೆನಾಲ್ ಹೋದ್ರ ಅದು ಬಿಡ್ತೂ ಇರಲಿಲ್ಲ, ಯಾಕಂದ್ರೆ ಎಣ್ಣೆ ಲ್ಯಾಂಡ್ಸ್ ಎಲ್ಲ. ಮತ್ತು ಅದು ನಮ್ದು ಅಕ್ವಿಷನ್ ಕಾಸ್ಟೇ ಒಂದು 4,000-5,000 ಕೋಟಿ ರೂಪಾಯಿ ಅಂದಾಗಿಬಿಡ್ತಿತ್ತು. ಅದಕ್ಕೆ ಏನು ಮಾಡೋನು, ಯಾಕಂದ್ರೆ ನಮಗೆ ಕೃಷ್ಣಾದಿಂದ ಭೀಮಾ ಫ್ಲ್ಯಾಂಗ್ ಇದಕ್ಕೆ ನೀರು ಒಯ್ಬೇಕಾಗಿತ್ತು, ಈ ಕಡೆಯಿಂದ ಆ ಕಡೆಗೆ. ಈ ಕಡೆ ನಮ್ಮ ಕಡಗೊಂಡು ಇಡೀ ತಾಲೂಕಾಗೆ ಎಲ್ಲ ಕೂಡ ನಮ್ಮ ಬಿಜಾಪುರ ತಾಲೂಕು ಏನು ನಾಗ್ತಾನ್ ಮತ್ತು ನಕ್ಷತ್ರ ಎಲ್ಲನೂ ಕೂಡ ಇಲ್ಲಿ. ಆವಾಗ ನಮ್ಮ ಪ್ರೊಫೆಸರ್ ಗಲ್ಗೊಲ್ಲಿಯವರು ನಾವು ಕೂಡಿ ಈ ಬಿಜಾಪುರ ನಗರದಾಗ ಇದನ್ನ ಏನೋ ಲ್ಯಾಂಡ್ ಅಕ್ವಿಷನ್ ಅನ್ನ ಅವಾಯ್ಡ್ ಮಾಡಬೇಕು, ಈ ಕಾಸ್ಟ್ ನೋಡ್ಬೇಕು ಅಂತೇಳಿ ಈ ತಿರುಗುಂದಿ ಅಕ್ವಾಡಕ್ಟ್ ಇವತ್ತು ಏಷ್ಯಾದ ಅತಿ ಉದ್ದದ ವಯೋಡಕ್ಟ್. ಅಕ್ವಾಡಕ್ಟ್ ಅಂದ್ರೆ ಬರೀ ನೀರು ಹರಿದು ಹೋಗ್ತದೆ. ವಯೋಡಕ್ಟ್ ಅಂದ್ರೆ ಆ ನೀರಿನ ಮೇಲೆ ಇವತ್ತು ನಮ್ಮ ಎಲ್ಲ ವಾಹನಗಳು ಹೋಗ್ತಾವೆ. ಅದನ್ನು ಸಿದ್ದೇಶ್ವರ ಸ್ವಾಮಿಗಳು ಬಂದ್ ಮಾಡಿಸಿದ್ರು, ಬೇಡ ವಾಹನಗಳು ಅಡ್ಡಾಡೋದು ಬೇಡ ಅಂತ ಹೇಳಿ, ಇಷ್ಟಲ್ಲಿ ಹೋಗ್ತದಂತೆ, ಅಷ್ಟು ದೂರದಷ್ಟಿಟ್ಕೊಂಡು. ಹೀಗೆ 1,000 ಕಿಲೋಮೀಟರ್ ಅಷ್ಟು ಮೇನ್ ಕೆನಾಲು ಇವತ್ತು ಇವೆಲ್ಲವನ್ನು ಮಾಡಿ ಬಹುಶಃ ಇನ್ಫ್ರಾಸ್ಟ್ರಕ್ಚರ್ ನಾವು ಬಹುಶಃ ಆಲ್ಮಟ್ಟಿ ಅಣೆಕಟ್ಟ ಎತ್ತರ ಹಾಕಬೇಕು. ನಾವು ಈಗ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ DK ಶಿವಕುಮಾರ್ ಅಂದು ಉಪಮುಖ್ಯಮಂತ್ರಿ ಜಲಸಂಪನ್ಮೂಲ ಸಚಿವರಿದ್ದರು. 40 ಲಕ್ಷ 30 ಲಕ್ಷ ಇವತ್ತು ಸಹ ನಾವು ಒಪ್ಪಂದದ ಮೇಲೆ ಕನ್ಸೆಂಟದ ಮೇಲೆ ಕೊಡುವ ಮೂಲಕ ಆಲ್ಮಟ್ಟಿಗೆ ಇವತ್ತು ಆ ಯೋಜನೆಯನ್ನು ಮುಕ್ತಾಯಗೊಳ್ಳಬೇಕು ಅಂತ ಹೇಳಿ ದೃಢವಾದ ಒಂದು ಹೆಜ್ಜೆಯನ್ನು ಇವತ್ತು ದಿವಸ ನಾವು ಇಟ್ಟಿದ್ದೀವಿ. ಮುಂದೆ ಗೆಜೆಟ್ ನೋಟಿಫಿಕೇಶನ್ ಆಗಿ ಅವತ್ತು ದಿವಸ ನಮಗೆ 524 ಆದಮೇಲೆ ಇವತ್ತು ನಮಗೆ 100 TMCಯನ್ನು ಶೇಖರಣೆ ಮಾಡಿ 130 TMCಯನ್ನು ಬಳಕೆ ಮಾಡ್ಕೊಳ್ಳೋಕೆ ಸಾಧ್ಯ ಆಗ್ತದೆ. ಹೀಗೆ ನೀರಾವರಿ ವಿಚಾರಗಳು ಬಹಳಷ್ಟು ಸಲ ನಿಮ್ಗೆ ಗೊತ್ತಿದೆ. ಇನ್ನು ಕೈಗಾರಿಕೆದಾಗ ಸಂಸದ ಇಲಾಖೆ ಇದು. ಯಾಕಂದ್ರೆ ನಾವು ಕೈಗಾರಿಕೆ ತಗೊಂಡ್ಬರೋದು ಬಹಳ ಕಷ್ಟದ ಕೆಲಸ. ಯಾಕಂದ್ರೆ ಅವರೆಲ್ಲರೂ ಪರೇ ಕೇಳ್ತಾರೆ, ಬೆಂಗಳೂರು ಸುತ್ತಮುತ್ತ ಕೇಳ್ತಾರೆ. ಯಾವ ಇಂಡಸ್ಟ್ರಿ ಕೇಳಿದ್ರೆ ಇಲ್ಲೇ ಬೆಂಗಳೂರು ಸುತ್ತಮುತ್ತ ಕೇಳ್ತಾರೆ. ಅವ್ರೆಲ್ಲರೇ ಗುಲ್ಬರ್ಗಾಕ್ಕೆ ಬರ್ರಿ, ಬಿಜಾಪುರ ಬರ್ರಿ ಅಂತಂದ್ರೆ ಭಾಳ ಕಷ್ಟದ ಕೆಲಸ. ಆದರೂ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಕೆಂಪಕೋಲ ಸುಮಾರು ಬರ್ತದೆ, ಸುಮಾರು 1,600 ಕೋಟಿ ರೂಪಾಯಿ ಇದು ವೆಚ್ಚ ಮಾಡ್ತಾ ಇದ್ದಾರೆ. ಸುಮಾರು 1,200 ಜನಕ್ಕೆ ಉದ್ಯೋಗ ಕೊಡ್ತೀವಿ, 2,000 ಜನಕ್ಕೆ ಉದ್ಯೋಗ ಕೊಡ್ತೀವಿ, 2,000 ಜನಕ್ಕೆ ಉದ್ಯೋಗ ಕೊಡ್ತೀವಿ.
ಮತ್ತು ನನ್ನ ಇಲಾಖೆಯಲ್ಲಿ ಬರುವಂಥದ್ದು ಮೈಸೂರು ಸ್ಯಾಂಡಲ್ ಸೋಪ್ KSDL ಅಂತಾರೆ ಮಾಂತೇಶ್ವರ ಬರ್ತಾರೆ. ಮೈಸೂರು ಸ್ಯಾಂಡಲ್ ಸೋಪ್ ಅಂದರೆ ಎಲ್ಲರಿಗೂ ಅಂತಾರೆ ಹಾಕಿರ್ತಾರೆ. ನಮ್ಮ ರಾಜು ಅಲ್ಗೂರವರು ಅಧ್ಯಕ್ಷ ಆಗಿದ್ರು, ಹಿಂದೆ ಕಲ್ತು ಈಗ ಅಪ್ಪಾಜಿ ನಲ್ಗೂರು ಅಧ್ಯಕ್ಷ. ಆ KSDLನ ನಾವು ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೆಸಲಿಕ್ಕೆ ಒಂದು ಪ್ರಯತ್ನ ಮಾಡಿದ್ದೀವಿ, ಯಶಸ್ವಿನೂ ಆಗಿದ್ದೀವಿ. ಇನ್ನೊಂದು ಯೂನಿಟ್ ಮಾಡಬೇಕಾಗಿತ್ತು, ಮತ್ತು ನಮ್ಮದು ಒಂದು ಸ್ವಲ್ಪ ಸ್ವಾರ್ಥ ಇರೋದಲ್ಲ. ಇಷ್ಟೆಲ್ಲ ಅದರ ಸಲುವಾಗಿ ನಾವು ಬೆವರು ಸುರಿಸಿ ಬಂದಾಗ ಆ KSDL 2ನೇ ಘಟಕ ಉತ್ತರ ಕರ್ನಾಟಕ ಎಲ್ಲರೂ ಮಾಡಬೇಕಾಗಿತ್ತು. ವಿಜಯಪುರಕ್ಕೆ ಅದನ್ನು ಕಾಕತಾಳೀಯವಾಗಿ ಆ ರಿಪೋರ್ಟ್ನೂ ಹಂಗೆ ಬಂದ್ಬಿಡ್ತದೆ. ಅದು ಇಟ್ಟಂಗೆ ಆಗ್ತದೆ. ಮತ್ತು ಈ ತೊಗರಿ ಗಿಗರಿ ಏನೇನು ಬೆಳಿತೇವಲ್ಲ ನಾವು ಕಾಳುಗಳನ್ನ, ಅದರ ಸಲುವಾಗಿ ಜಾಗತಿಕ ಟಾಪ್ ಕಂಪನಿ, ಟಾಪ್ ಮೋಸ್ಟ್ ಕಂಪನಿಗಳಲ್ಲಿ ಒಂದಾದಂಥ ವಿಟೇರಾ ಅಂತ ಇರ್ತದೆ. ಆ ವಿಟೇರಾ ಕಂಪನಿ, ಹಿಂದೂಸ್ತಾನ್ ವಿಟೇರಾ ಇವತ್ತೊಂದು ದಿವಸ ಇಲ್ಲಿ ಅದೊಂದು ಪಲ್ಸ್ ಪ್ರೊಸೆಸಿಂಗ್, ಫುಡ್ ಪ್ರೊಸೆಸಿಂಗ್ ಫ್ಯಾಕ್ಟ್ರಿ ಇವತ್ತೊಂದು ದಿವಸ ಈಗಾಗಲೇ ಅದಕ್ಕೆ ಅನುಮೋದನೆ ಕೊಟ್ಟಿದ್ದೀವಿ. ಅವರು ಕೂಡ ಪ್ರಾರಂಭ ಮಾಡ್ತಾರೆ. ಕೊಕೋ ಕೋಲಾದವರು ಕೂಡ ಇಲ್ಲಿ ಒಂದು ಯೂನಿಟನ್ನು ಹಾಕಲಿಕ್ಕೆ ಅವರು ಕೂಡ ಇದು ಮಾಡಿದ್ದಾರೆ. ಮತ್ತು ಈಗಾಗಲೇ ನಮ್ಮ ಈ ಬ್ಲೇಡ್ ಮ್ಯಾನುಫ್ಯಾಕ್ಚರಿಂಗ್ ಸುಜ್ಲಾಮ್ದವರು ಅವರು ಒಂದು ಬರ್ತಾ ಇದ್ದಾರೆ. ಇನ್ನೂ ಅನೇಕರ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ. ಕಷ್ಟದ ಕೆಲಸ ಇದೆ. ನಮ್ಮದು ಉದ್ದೇಶ ಅದೇ ಇದೆ. ನಾನು ಭಾಳ ಸಲ ಹೇಳ್ತೀನಿ, ಬಾರಾಮತಿ ಥರ ಆಗಬೇಕು. ಹೆಂಗೆ ಶರದ್ ಪವಾರ್ ಅವರು ಬಾರಾಮತಿಯಲ್ಲಿ ನೀರಾವರಿ, ಹೈನುಗಾರಿಕೆ, ಆಹಾರ ಸಂಸ್ಕರಣೆ ಮತ್ತು ಇಂಡಸ್ಟ್ರೀಸ್ ಎಲ್ಲವನ್ನ ಮಾಡಿದಾರೆ. ಆ ರೀತಿ ನಮ್ಮ ಜಿಲ್ಲೆನೂ ಆಗಬೇಕು ಅಂತ ಒಂದು ಕನಸು, ನನ್ನದು ಕೂಡ ಒಂದು ಕನಸಿದೆ. ಆ ದಿಶೆಯಲ್ಲಿ ನೀರಾವರಿ ಒಂದು ಹಂತಕ್ಕಾಯಿತು. 2ನೇ ಹಂತಕ್ಕೆ ಈ ಹಳ್ಳ ತುಂಬುದು ಒಂದು ಮಾಡ್ತಾರೆ. ಹಳ್ಳ ತುಂಬುದು ಮಾಡಿದ್ರೆ ಕೆರೆಗಳ ಜೊತೆ ಕೂಡ ಸುಮಾರು 1500 ಕಿಲೋಮೀಟರ್ ಹಳ್ಳ ಹಾಕವು. 1500 ಕಿಲೋಮೀಟರ್ ಹಳ್ಳ ಆಗ್ತದೆ. ಅಲ್ಲಲ್ಲಿ ಹಳ್ಳಕ್ಕೆ ನೀರು ಕೊಟ್ಟು 178 ಹಳ್ಳಗಳು, 170 ಪಟ್ಟು ಹಳ್ಳಗಳು ನೀರು ಕೊಟ್ಟು ಪ್ರತಿ ಅಲ್ಲಲ್ಲೇ ಒಂದೊಂದು ಕಿಲೋಮೀಟರ್ ಒಂದೊಂದು ಚೆಕ್ ಡ್ಯಾಮ್, 1 ಮೀಟರ್ ಚೆಕ್ ಡ್ಯಾಮ್ ಮಾಡಿ ನೀರನ್ನು ಇಂಗಿಸ್ಬೇಕು. ಅದು ಸುಮಾರು 1500 ಕಿಲೋಮೀಟರ್ ಆಗುತ್ತೆ. ಹಳ್ಳಗಳು ಎಲ್ಲಾನು 178 ಹಳ್ಳಗಳಲ್ಲ, 1500 ಕಿಲೋಮೀಟರ್ ಆಗುತ್ತೆ. ಅದನ್ನು ಕೂಡ ಅಂತರ್ಜಲ ಇದು ಆದರೆ ಕೆರೆ ತುಂಬುದು ಮತ್ತು ಹಳ್ಳ ತುಂಬುದು ಎರಡೂ ಕೂಡಿದ್ರೆ ಒಂದು ಡಬಲ್ ಇಂಪ್ಯಾಕ್ಟ್ ಆಗ್ತದೆ. ಅಂತರ್ಜಲ ಇವತ್ತು ಸಹ ಭಾಳ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಇವತ್ತು ಸಹ ಎಲ್ಲ ಕಡೆ ಇವತ್ತು ಸಹ ಅಭಿವೃದ್ಧಿ ಆಗ್ತದೆ. ತನ್ನ ಮೂಲಕ ರೈತರಿಗೆ, ಕುಡಿ ನೀರಿಗೆ, ಜಾನುವಾರುಗಳಿಗೆ ಅನುಕೂಲ ಆಗ್ತದೆ ಅನ್ನೋ ಮಾತನ್ನ ಕೂಡ ಆ ಯೋಜನೆಯನ್ನು ಕೂಡ ಈಗ ಪ್ರಾರಂಭ ಮಾಡಿದ್ದೀವಿ. ಒಂದು ಪ್ರಾಯೋಗಿಕವಾಗಿ ಸುಮಾರು 6 ಪ್ಯಾಕೇಜ್ ತಗೊಂಡಿದ್ದೀವಿ. ಅದು ಈಗ ಇಷ್ಟೆಲ್ಲ ನಡೆದ ಜೊತೆಗೆ ಹೈನುಗಾರಿಕೆಗೆ ಒಂದು ಒತ್ತನ್ನು ಕೊಡಬೇಕು ಅಂತ ಹೇಳಿ ನಾವು ಅಕ್ಷಯ ಕಲ್ಪ ಜೊತೆಗೆ BLD ಸಂಸ್ಥೆಯಿಂದ, ಯಾಕಂದ್ರೆ ಸರ್ಕಾರ ಕೇಳೋರು ದುಡ್ಡು ಕೊಡ್ತಿರೋದಿಲ್ಲ, ಸಿಗೋದು ಕಷ್ಟ ಇತ್ತು. ಅದಕ್ಕೆ BLD ಸಂಸ್ಥೆಯಿಂದ ನಾವು ಯೂನಿವರ್ಸಿಟಿಯಿಂದ ಪ್ರತಿ ವರ್ಷ 50 ಲಕ್ಷದಂತೆ 5 ವರ್ಷ 2.5 ಕೋಟಿ ರೂಪಾಯಿ ಇದನ್ನು ನಾವು ಅವರಿಗೆ ಅಕ್ಷಯ ಕಲ್ಪ ಮಾಡಿ ನಮ್ಮ ಇಲ್ಲಿ ಹೈನುಗಾರಿಕೆ, ಯಾಕಂದ್ರೆ ಭಾಳ ಸ್ಲೋ ಆಗಿ ಹೋಗ್ತಾರೆ ಅವರು. ನಮ್ಮ ರಾಜಕೀಯ ಒತ್ತಡ, ನಮ್ಮ ರಾಜಕೀಯ ಇದಕ್ಕೆ ಅವ್ರಿಗೆ ಇದಿಲ್ಲ. ಭಾಳ ದೊಡ್ಡ ಪ್ರಮಾಣದಲ್ಲಿ ಒಂದು ಅಕ್ಷಯ ಕಲ್ಪ ಒಂದು ದಿವಸ ಹೈನುಗಾರಿಕೆ ಈಗ ಪೈಲಟ್ ಟ್ರೈನಿಂಗನ್ನು ಪ್ರಾರಂಭಿಸ 10 ಹಳ್ಳಿ ಪ್ರಾರಂಭ ಮತ್ತು ಭಾಳ ಅದರ ರಿಪೋರ್ಟ್ಸು ಭಾಳ ಚೆನ್ನಾಗಿ ವೆರೈಟಿಯನ್ನು ಕ್ಯಾಲಿಫೋರ್ನಿಯಾ ಬೆಳೆಯುವಂಥ ರೆಡ್ ಗ್ರೇಪ್ಸನ್ನು, ಟೇಬಲ್ ಗ್ರೇಪ್ಸನ್ನು ಎರಡೂ ಅದಾವಲ್ಲ, ವೈನು ಅದ ಇದನ್ನೂ ಅದ. ಆ ರೇಖನ ಸಿದ್ದೇಶ್ವರ ಸ್ವಾಮೀಜಿಯವರ ಒಂದು ಆಸೆ ಇವತ್ತೊಂದು ದಿವಸ ನಿಜವಾಗಿ ನೆರವೇರ್ತಾರಪ್ಪ. ಕ್ಯಾಲಿಫೋರ್ನಿಯಾ ದ್ರಾಕ್ಷಿ ನಮ್ಮ ಜಿಲ್ಲೆಗೆ ಬಂತಾರಪ್ಪ ಅಂತ ಹೇಳಿ ಒಂದು ದಿವಸ ನಮ್ಮ ಭಾಳ ಒಂದು ಸಂತೋಷ ಆಯಿತು. 450 ರೂಪಾಯಿ ಅಂತ ಕರ್ಕೊಂಡು ಹೋಗಿ ಹೀಗೆ ಅದು ಆಗ್ತಾ ಇದೆ. ಇನ್ನು ಮುಂದಿನ 2 ವರ್ಷದಲ್ಲಿ ನನ್ನ ಶಕ್ತಿ ಮೀರಿ ಇವತ್ತು ಕೈಗಾರಿಕಾ ಸೆಕ್ಷನ್ ಆಗಿ ಇವತ್ತು ವಿಜಯಪುರ ಜಿಲ್ಲೆಗೆ ಏನೆಲ್ಲ ರಾಜ್ಯಕ್ಕೂ ಆಯಿತು, ರಾಜ್ಯಕ್ಕೆ ಭಾಳಷ್ಟು ಮಾಡಿದ್ದೀನಿ. ನಾವು ಫಾಕ್ಸ್ಕಾನ್ ಹಿಡ್ಕೊಂಡು, ಲ್ಯಾಬ್ ರಿಸರ್ಚ್ ಹಿಡ್ಕೊಂಡು, ಆಮೇಲೆ ನಮ್ಮ ಅಪ್ಲೈಡ್ ಮಟೀರಿಯಲ್ಸ್ ಕೊಂಡು ಎಲ್ಲರೂ ರಾಜ್ಯದಲ್ಲಿ ಈ ಕಡೆ ನೀಡಕ್ಕೂ ಹೀಗೆ ಅನೇಕ ಇದನ್ನ ನಾನು ಕೈಗಾರಿಕಾ ಸಚಿವನಾಗಿ ನನ್ನದೇ ಆದಂಥ ಒಂದು ನನ್ನ ಸಾಮರ್ಥ್ಯವನ್ನು ತೋರಿಸಿ ಮಾಡಿದ್ದೀನಿ. ವಿಜಯಪುರ ಜಿಲ್ಲೆಗೆ ತರುವಂಥದ್ದು ಭಾಳ ಸಂಕಷ್ಟ ಕೆಲಸ ಇದೆ. ಅನೇಕ ಟೊಯೋಟಾದಾಗ ಮನೆ 400 ಮಂದಿಗೆ ಎಂಪ್ಲಾಯ್ಮೆಂಟ್ ಕೊಡಿಸಿದ್ದೀವಿ. ಬೇರೆ ಬೇರೆ ಕಂಪ್ನಿಯಲ್ಲಿ ನನಗೆ ಒಂದು ಉದ್ದೇಶ ಏನಂದ್ರೆ 2 ವರ್ಷನಾಗ ಒಂದು 5,000 ಉದ್ಯೋಗಗಳನ್ನ ಟೊಯೋಟೋ ಅಂತ ಕಂಪನಿಯಲ್ಲಿ ಎಲ್ಲ ಕಡೆ ಕೊಡಿಸೋದು. ಜೊತೆಗೆ ಒಂದು 7-8 ಫ್ಯಾಕ್ಟ್ರೀಸ್ ನಮ್ಮಲ್ಲಿ ಚಾಲು ಆಗಿ ಒಂದು 10,000 ಉದ್ಯೋಗಗಳನ್ನು ಸಿಗಬೇಕು ಅಂತ ತಿಳ್ಕೊಂಡು ಆ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಅದು ಹೃದಯ ಶ್ರೀಮಂತರು ಇಂದಿರಾ ಗಾಂಧಿ ಅವ್ರನ್ನ ಮತ್ತು ನಿಜಲಿಂಗಪ್ಪನ ಬಂಗಾರದ ಕೂದಿ ಅಂತೇಳಿ ಆ ಕಥೆನೇ ಇನ್ನೊಂದು 100 ವರ್ಷ ಹೇಳ್ಕೊತ ಹೋಗ್ಬೇಕಾಗಿತ್ತು. ನೀವು ನನ್ನ ಆರಿಸಿ ಕಳಿಸಿದ್ರಿಂದ ಇವತ್ತು ನೀರಾವರಿ ಮಂತ್ರಿ ಆಗಿ ಇವತ್ತು ಸಹ ಆ ಕೆಲಸವನ್ನು ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ಅನ್ನೋ ಮಾತನ್ನು ಹೇಳಿ, ಜಿಲ್ಲೆಯ ಜನತೆಯೂ ಕೂಡ ಇವತ್ತು ಸಹ ನನ್ನ ಮೇಲೆ ಏನೋ ಆಶೀರ್ವಾದ ಇದೆ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ನಾನು ಚಿರಋಣಿಯಾಗಿದ್ದೀನಿ ಅನ್ನೋ ಮಾತನ್ನು ಹೇಳಿ ನಾನು ಜಾಸ್ತಿ ಸಮಯ ತೆಗೆದುಕೊಳ್ಳದೆ ಊಟಕ್ಕೆಲ್ಲ ಹೋಗ್ತಾ ಇದ್ದೀನಿ. ಮತ್ತೆ ದಯಮಾಡಿ ತಮ್ಮ ಹೆಸರನ್ನ ನಾವು ಕೂರ್ತೀವಿ. ಶಾಂತತೆಯಿಂದ ತಾವೆಲ್ಲರೂ ಕೂಡ ಸಾಹೇಬರಿಗೆ ಅಭಿನಂದಿಸಲು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಸರ್ ಅವರು ಕೂಡ ಡಾಕ್ಟರ್ MB ಪಾಟೀಲ್ ಸಾಹೇಬರಿಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ದಯಮಾಡಿ ಶಾಂತತೆ ಇರಲಿ. ತಮ್ಮ ಹೆಸರುಗಳನ್ನ ಕೂಗ್ತಾ ಇದ್ದೇವೆ, ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಸೋದರಿ ಶ್ರೀಮತಿ ಸುಜಾತ ಕಳ್ಳಿಮನೆಯವರು ಮಾಜಿ ಜಿಲ್ಲಾ ಪಂಚಾಯತಿಯ ಅಧ್ಯಕ್ಷರು, ಇವರು ಕೂಡ ಸನ್ಮಾನ್ಯರು.
ಸಚಿವರಿಗೆ ಸಿದ್ದೇಶ್ವರ ಸ್ವಾಮೀಜಿಯವರ ಪುಸ್ತಕವನ್ನ ಕೊಡುವುದರ ಮುಖೇನ ಅಭಿನಂದಿಸಲು ಅವರಲ್ಲಿ ವಿನಂತಿಯನ್ನು ಮಾಡುತ್ತಾ ಇದ್ದೇನೆ. ಹರ್ನಾಳದ ಹಮೀದಾ ಪಟೇಲ್ ನಾಗ್ಠಾಣ್ ಈ ಮಾನ್ಯರು ಕೂಡ ಮಾನ್ಯ ಸಚಿವರನ್ನ ಅಭಿನಂದಿಸಲು ವಿನಂತಿಯನ್ನು ಮಾಡುತ್ತಾ ಇದ್ದೇನೆ. ತಕ್ಕಳಗಿ ಗ್ರಾಮದ ಅರಳಯ್ಯ ಸಮುದಾಯದ ಕಂಡಪ್ಪ ಬಿ ಪಾಟೀಲ್ ಇಲ್ಲದಿದ್ರೆ ಏನಾಗ್ತಿತ್ತು ಅಂತ ಸ್ವಲ್ಪ ಯೋಚನೆ ಮಾಡಿ ನೋಡಿ, ನೀವು ಏನ್ ಚಿತ್ರಣ ಕಾಣ್ತೈತಿ. ನಾನು ಹೆಚ್ಚಿಗೆ ಮಾತನಾಡಲಾರದೆ ಅವರ ಹೆಜ್ಜೆಯಲ್ಲಿ ಹೆಜ್ಜೆ ಹಾಕುತ್ತಾ ಹಿರೇಮಠ್ ಧನ್ಯಾಳ್ ಈ ಮಹನೀಯರು ಕೂಡ ಅದೇ ಒಂದು ದೊಡ್ಡ ಅಭಿನಂದನೆ. ದಯವಿಟ್ಟು ಯಾವುದೇ ಆಹಾರ ಆಗಲಿ ಕುಚ್ಚ ಆಗಲಿ ದಯವಿಟ್ಟು ತರಬೇಡಿ. ತಮ್ಮಲ್ಲಿ ಮತ್ತೊಮ್ಮೆ ಸನ್ಮಾನ್ಯ ಸಚಿವರನ್ನ ಅಭಿನಂದಿಸ್ತಾ ಇದ್ದಾರೆ. ತುಕಾರಾಮ್ ರಾಠೋಡ್ ತಾಲೂಕಾ ಪಂಚಾಯತ್ ಸದಸ್ಯರು, ಪ್ರಕಾಶ್ ರಾಠೋಡ್, ಅಶೋಕ್ ರಾಠೋಡ್, ಗೋವಿಂದ ರಾಠೋಡ್, ಸಾಮಾಜಿಕ ಚಿಂತಕರಾಗಿರ್ತಕ್ಕಂಥ ಸಹೋದರ ಫಯಾಜ್ ಕಲಾದಗಿರಿ, ಹೆಬ್ಬಾಳಟ್ಟಿ ಗ್ರಾಮದ ಬಸವರಾಜ್ ಕಾಲಿಬಾದ್ ಹಾಗೂ ಮಲ್ಲು ಕಾಕಂಡಿಕಿ ಈ ಮಹನೀಯರು ಕೂಡ ಸನ್ಮಾನ್ಯ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಎಸ್ ಎ ಪಾಟೀಲ್ ಗಬಸಾವಳ್ಗಿ, ಎಸ್ ಎಸ್ ಪಾಟೀಲ್ ಕಗ್ಗೋಡ್, ಬಿ ಎಲ್ ಬಿರಾದರ್ ಕಗ್ಗೋಡ್ ಈ ಮಹನೀಯರು ಕೂಡ ಸನ್ಮಾನ್ಯ ಸಚಿವರನ್ನ ಅಭಿನಂದಿಸ್ತಾ ಇದ್ದಾರೆ.